ಏಳನೇ ಚಾಪ್ಟರ್ ಹೆಸರೇನಪ್ಪ? ಡಿಪ್ರಿಸಿಯೇಷನ್, ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್. ಸೊ ಈ ಚಾಪ್ಟರ್ ಮೇಲೆ ನಿಮಗೆ ಎಷ್ಟು ಪ್ರಶ್ನೆಗಳು ಬರ್ತಾವಂತ ನಾ ಹೇಳಿದೆ? ಎರಡು ಪ್ರಶ್ನೆಗಳು ಬರ್ತಾವೆ ಫೈನಲ್ ಎಕ್ಸಾಮ್ ಒಳಗೆ. ಈ ಚಾಪ್ಟರ್ ಮೇಲೆ ನಿಮಗೆ 2 ಪ್ರಶ್ನೆಗಳು ಬರ್ತಾವೆ. ಒಂದು 2 ಮಾರ್ಕಿನ ಪ್ರಶ್ನೆ, ಮತ್ತೊಂದು 12 ಮಾರ್ಕಿನ ಪ್ರಶ್ನೆ. ಸೊ ಟೋಟಲ್ 2 ಪ್ರಶ್ನೆಗಳು ಬರ್ತಾವೆ. ಸೊ ಈ ಚಾಪ್ಟರನ್ನು ನಾವು ಸ್ಟಾರ್ಟ್ ಮಾಡೋ ಮೊದಲು ಹಿಂದಿನ ಚಾಪ್ಟರ್ಗಳಲ್ಲಿ ನಾವು ಕಾನ್ಸೆಪ್ಟ್ಸು ಮತ್ತು ಕಾನ್ವೆನ್ಷನ್ಗಳನ್ನು ಕಲ್ತಿದ್ದೀವಿ. ಅದನ್ನು ಜಸ್ಟ್ ನಾವು ರಿವೈಸ್ ಮಾಡೋಣ. ಆ ಕಾನ್ಸೆಪ್ಟ್ ಒಳಗೆ ನಾವು ಒಂದು ಕಾನ್ಸೆಪ್ಟನ್ನು ಕಲ್ತೀವಿ, ಅದಕ್ಕೆ ನಾವು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆ್ಯಸ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ? ಆ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಕರೆಕ್ಟ್ ಪ್ರಾಫಿಟ್ ಮತ್ತು ಲಾಸನ್ನು ಕಂಡುಹಿಡಿಬೇಕಾದ್ರೆ, ಒಂದು ಅಕೌಂಟಿಂಗ್ ಇಯರ್ ಒಳಗೆ ಕರೆಕ್ಟ್ ಪ್ರಾಫಿಟ್ ಮತ್ತು ಲಾಸನ್ನು ಕಂಡು ಹಿಡಿಬೇಕಾದ್ರೆ ನಾವು ಆ ವರ್ಷದ ಖರ್ಚುಗಳನ್ನು, ಎಕ್ಸ್ಪೆನ್ಸಸ್ಗಳನ್ನು ಅದೇ ವರ್ಷದ ಆದಾಯದ ಜೊತೆಗೆ ಹೋಲಿಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು 2020ನೇ ವರ್ಷಕ್ಕಾಗಿ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದ್ದೀವಿ ಅದನ್ನು ಕಂಡು ಹಿಡಿತಾ ಇದ್ದೀವಿ 2020 ಅಥವಾ 2020-21 ಅದ ಫಿಗರನ್ನು ನಾವು ಕಂಡು ಹಿಡಿಬೇಕಾದ್ರೆ ಆ ವರ್ಷದಲ್ಲಿ ನಾವು ಏನು ಗಳಿಕೆಯನ್ನು ಮಾಡಿದ್ದೀವಿ ಅಥವಾ ಇನ್ಕಮನ್ನು, ರೆವೆನ್ಯೂವನ್ನು, ಕಂದಾಯವನ್ನು ಪಡೆದಿದ್ವಲ್ಲ, ಆ ಕಂದಾಯದ ಜೊತೆಗೆ, ಆ ರೆವೆನ್ಯೂ ಜೊತೆಗೆ ಆ ವರ್ಷದಲ್ಲಿ ಮಾಡಿರುವಂಥ ಖರ್ಚುಗಳನ್ನು ಹೋಲಿಕೆ ಮಾಡಬೇಕು ಅಂಥೇಳಿ ಈ ಮ್ಯಾಚಿಂಗ್ ಕಾನ್ಸೆಪ್ಟ್ ಹೇಳ್ತಾ ಇದೆ. ನೀವು 21ರ ಪ್ರಾಫಿಟ್ ಅಥವಾ ಲಾಸನ್ನು ಕಂಡುಹಿಡಬೇಕಾದ್ರೆ 21ರೊಳಗೆ ಮಾಡಿರುವಂಥ ಕಂದಾಯ, ಅಲ್ಲಿ ಮಾಡಿರುವಂಥ ಖರ್ಚು ಎರಡೂ ಹೋಲಿಕೆ ಮಾಡಬೇಕು. ನೀವು 21ರ ಕಂದಾಯದೊಳಗೆ 2019ರ ಖರ್ಚುಗಳನ್ನು ಹೋಲಿಕೆ ಅಥವಾ ಪರಿಗಣಿಸಲಿಕ್ಕೆ ಬರೋದಿಲ್ಲ. ನಾವು ಯಾವ ವರ್ಷದ ಪ್ರಾಫಿಟ್ ಅಥವಾ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಆ ವರ್ಷದ ಕಂದಾಯ ಮತ್ತು ಆ ವರ್ಷದ ಖರ್ಚುಗಳನ್ನು ನಾವು ಮ್ಯಾಚ್ ಮಾಡಬೇಕು ಅಂಥೇಳಿ ಈ ಮ್ಯಾಚಿಂಗ್ ಕಾನ್ಸೆಪ್ಟ್ ಹೇಳ್ತಾ ಇದೆ. ಆದರೆ ಇಲ್ಲಿ ಕೆಲವೊಂದು ಖರ್ಚುಗಳು ಹೇಗಿರ್ತಾರಪ್ಪ ಅಂತಂದರೆ, ಅದಕ್ಕೆ ನಾವು ಸಾಮಾನ್ಯವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಅವು ಯಾವಾಗಾದರೂ ಒಮ್ಮೆ ಮಾಡುವಂಥ ಖರ್ಚುಗಳು. ಉದಾಹರಣೆಗೆ, ಸಪೋಸ್ ನಾವು ಒಂದು ಲೇತ್ ಮಷಿನ್ ಖರೀದಿ ಮಾಡಿದ್ವಿ, 10 ಲಕ್ಷ ರೂಪಾಯಿ ಕೊಟ್ಟು ಲೇತ್ ಮಷಿನ್ ಖರೀದಿ ಮಾಡಿದ್ವಿ ಇವತ್ತು. ಸೊ ಆ ಲೇತ್ ಮಷಿನ್ನಿಂದ ಬರುವಂಥ ಪ್ರಯೋಜನಗಳು, ಬೆನಿಫಿಟ್ಗಳು ಈ ವರ್ಷಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಒಂದು ಲೇತ್ ಮಷಿನಿನ ಲೈಫ್ ಎಷ್ಟು? ಒಂದು 20 ವರ್ಷ ಅಂತ ತಿಳ್ಕೊಟ್ರಿ. ಒಮ್ಮೆ ನಾವು ಲೇತ್ ಮಷಿನನ್ನು ಖರೀದಿ ಮಾಡಿದರೆ ಅದರ ಲೈಫು 20 ವರ್ಷ. 20 ವರ್ಷದವರೆಗೆ ನಾವು ಅದರಿಂದ ಪ್ರಯೋಜನವನ್ನು ಪಡಿತೀವಿ, ಅದರಿಂದ ಬೆನಿಫಿಟ್ಟನ್ನು ಪಡಿತೀವಿ. ಹಾಗಾದ್ರೆ ನಾವು 20 ವರ್ಷದಲ್ಲಿ ಅದರಿಂದ ಬೆನಿಫಿಟನ್ನು ಪಡಿತಾ ಇದ್ದೀವಿ ಅಂತಂದರೆ, ಅದಕ್ಕೆ ನಾವೇನು ಖರ್ಚು ಮಾಡೀವಲ್ಲ, ಯಾವ ವರ್ಷ ಖರ್ಚು ಮಾಡೀವಿ ಅದೇ ವರ್ಷ ಸಂಪೂರ್ಣವಾಗಿ ಖರ್ಚು ಅಂತ ಬಿಟ್ವಿ ಅಂತಂದರೆ ಅದು ಅನ್ಫೇರ್ ಆಗ್ತದೆ, ಅದು ಅಸಮಂಜಸ ಆಗ್ತದೆ. ಯಾಕಂದರೆ ಅದರಿಂದ ಪ್ರಯೋಜನ 20 ವರ್ಷದೊಳಗೆ ಪಡಿತಾ ಇದ್ದೀವಿ, ಖರ್ಚು ಮಾತ್ರ ಒಂದೇ ವರ್ಷದೊಳಗೆ ತೋರಿಸ್ಬಿಟ್ವಿ ಅಂತಂದರೆ ಅದು ಫೇರ್ ಆಗೋದಿಲ್ಲ. ಅದೇ ಥರ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್, ಅದು ಬಿಡ್ರಿ 20 ವರ್ಷ ಭಾಳ ಉದ್ದ ಆಯಿತು. ನಾವು ಹೋದ ವರ್ಷ ಕಂಪ್ಯೂಟರನ್ನು ಖರೀದಿ ಮಾಡಿದ್ವಿ 2021ರೊಳಗೆ. ಸಪೋಸ್ ನಮ್ಮದು ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗ್ತಿದೆ ಜನವರಿ 1ಕ್ಕೆ, ಎಂಡ್ ಆಗ್ತಿದೆ ಡಿಸೆಂಬರ್ಕ್ಕೆ. ನಾವು 21ರೊಳಗೆ ಒಂದು ಕಂಪ್ಯೂಟರನ್ನು ಖರೀದಿ ಮಾಡೀವಿ 50,000 ರೂಪಾಯಿ ಕೊಟ್ಟು. ಆ ಕಂಪ್ಯೂಟರ್ ಲೈಫ್ 5 ವರ್ಷ. ಹಂಗಾರೆ ನಾವು ಎಲ್ಲಿವರೆಗೆ ಯೂಸ್ ಮಾಡೋದು? 21, 22, 23, 24, 25. 25ರವರೆಗೆ ನಾವು ಅದರಿಂದ ಪ್ರಯೋಜನವನ್ನು ಪಡ್ಕೋಬೋದು. ಆದರೆ ಅದನ್ನು ಖರೀದಿ ಮಾಡೋ ಸಲುವಾಗಿ ಖರ್ಚು ಮಾಡಿದ 50,000 ರೂಪಾಯಿ ಯಾವ ವರ್ಷ? 21ರೊಳಗೆ. ಈಗ ಪೂರ್ತಿ ಅಮೌಂಟು 50,000 ರೂಪಾಯಿಯನ್ನು 21ರೊಳಗೆ ಖರ್ಚು ಅಂತ ತೋರಿಸ್ಬಿಟ್ರೆ ಅದರಿಂದ ಬೆನಿಫಿಟ್ ಪೂರ್ತಿ ಅದೇ ವರ್ಷ ನೀವು ಪಡೆದಿಲ್ಲ, ಇನ್ನೂ ಎಕ್ಸ್ಟೆಂಡ್ ಆಗಿತ್ತು ಬೆನಿಫಿಟ್.
22ರೊಳಗೂ ಅದರಿಂದ ಬೆನಿಫಿಟ್ ಪಡಿತಾ ಇದ್ದೀರಿ, 23ರಲ್ಲಿ ಅದರಿಂದ ಬೆನಿಫಿಟ್ ಪಡಿತಾ ಇದ್ದೀರಿ, 25ರವರೆಗೆ ಅದರಿಂದ ಬೆನಿಫಿಟ್ ಪಡಿತಾ ಇದ್ದೀರಿ. ಹಾಗಾದ್ರೆ ನೀವು 21ರೊಳಗೆ ಪೂರ್ತಿ 50,000 ರೂಪಾಯಿ ಖರ್ಚು ಅಂತ ತೋರಿಸ್ಬಿಟ್ರೆ ಅದು ಅನ್ಫೇರ್ ಆಗ್ತೈತಿ. ಸೊ ಹಾಗಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ದಾಗ ಅಥವಾ ಇಂಥ ಅಸೆಟ್ಸ್ಗಳನ್ನು ಖರೀದಿ ಮಾಡಿದಾಗ ನಾವು ಪೂರ್ತಿ ಅಮೌಂಟನ್ನು ಎಷ್ಟು ದುಡ್ಡು ನಾವು ಖರ್ಚು ಮಾಡಿರಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ 50,000 ರೂಪಾಯಿಯನ್ನು ಖರ್ಚು ಮಾಡಿದ್ದೀವಿ, ಆ 50,000 ರೂಪಾಯಿ ನಾವು ಖರೀದಿ ಮಾಡಿದ ವರ್ಷದಲ್ಲಿ ಖರ್ಚು ಅಂತ ತೋರಿಸೋ ಬದಲಾಗಿ ಆ ಆಸ್ತಿಯ ಲೈಫನ್ನು ನೋಡಬೇಕು, ಅಂದಾಜು ಲೈಫ್. ಸೊ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಕಂಪ್ಯೂಟರನ್ನು 5 ವರ್ಷ ನಾವು ಯೂಸ್ ಮಾಡ್ಬೋದು. ಹಂಗಾರೆ ಆ 50,000 ರೂಪಾಯಿಯನ್ನು 5 ವರ್ಷದೊಳಗೆ ಹಂಚಬೇಕು. 50,000 ಡಿವೈಡೆಡ್ ಬೈ 5 ಅಂತಂದರೆ ಪ್ರತಿ ವರ್ಷ 10,000 ರೂಪಾಯಿ. 10,000 ರೂಪಾಯಿ ಮಾತ್ರ ನಾವು 21ರೊಳಗೆ ಖರ್ಚು ಅಂತ ತೋರಿಸ್ಬೇಕು. 22ರೊಳಗೆ ಮತ್ತೆ 10,000 ರೂಪಾಯಿ, 23ರೊಳಗೆ ಮತ್ತೆ 10,000 ರೂಪಾಯಿ, 24ರೊಳಗೆ ಮತ್ತೆ 10,000 ರೂಪಾಯಿ, 25ರೊಳಗೆ ಕೊನೆಯ 10,000 ರೂಪಾಯಿ. ಈ ರೀತಿಯಾಗಿ ನಾವು ತೋರಿಸಿದರೆ ಅದು ಫೇರ್ ಆಗ್ತೈತಿ ಆ್ಯಸ್ ಪರ್ ದಿ ಮ್ಯಾಚಿಂಗ್ ಕಾನ್ಸೆಪ್ಟ್. ಈ ಒಂದು ಕಾರಣದಿಂದಾಗಿ ಡಿಪ್ರಿಸಿಯೇಷನ್ ಅನ್ನುವಂಥ ಪರಿಕಲ್ಪನೆ ನಾವು ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸೊ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಯಾವುದಾದ್ರೂ ಒಂದು ಆಸ್ತಿಯನ್ನು ಖರೀದಿ ಮಾಡಿದರೆ, ಸ್ಥಿರ ಆಸ್ತಿಯನ್ನು ಖರೀದಿ ಮಾಡಿದರೆ, 50,000 ರೂಪಾಯಿ ಕೊಟ್ಟು ಕಂಪ್ಯೂಟರನ್ನು ಖರೀದಿ ಮಾಡಿದರೆ ಮೊದಲಿಗೆ ಅದರ ಎಸ್ಟಿಮೇಟೆಡ್ ಲೈಫ್ ಎಷ್ಟು ಅಂತ ನೋಡ್ತೀವಿ. 5 ವರ್ಷ ಅಂತಂದರೆ ಡಿವೈಡ್ ಬೈ 5 ಮಾಡ್ತೀವಿ. ಹಾಗಾದ್ರೆ ಪ್ರತಿ ವರ್ಷ 10,000 ರೂಪಾಯಿ ಮಾತ್ರ ನಾವು ಡಿಪ್ರಿಸಿಯೇಷನ್ ಅಂತ ತೋರಿಸ್ತೀವಿ. ಪೂರ್ತಿ 50,000 ರೂಪಾಯಿ ಕಂಪ್ಯೂಟರ್ ಖರ್ಚು ಅಂತ ತೋರಿಸೋ ಬದಲಾಗಿ ನಾವು ಏನು ಅದರಿಂದ ಬೆನಿಫಿಟ್ಟನ್ನು ಪಡೆದೇವಲ್ಲ ಈ ವರ್ಷ, ಅಷ್ಟೇ ಪ್ರಮಾಣದ ಖರ್ಚನ್ನು ಅದಕ್ಕೆ ನಾವು ತೋರಿಸ್ತೀವಿ. ಸೊ ಹೀಗಾಗಿ ನಾವು ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ 10,000 ರೂಪಾಯಿ ಮಾತ್ರ ಡಿಪ್ರಿಸಿಯೇಷನ್ ಅಂತೇಳಿ ಖರ್ಚನ್ನು ತೋರಿಸ್ತೀವಿ. ಸಪೋಸ್ ಅದರ ಲೈಫ್ 10 ವರ್ಷ ಅಂತ ತಿಳ್ಕೊಡ್ರಿ, 50,000 ಡಿವೈಡೆಡ್ ಬೈ 10 ಅಂತ ಮಾಡ್ತೀವಿ, ಆವಾಗ 5,000 ರೂಪಾಯಿ ಬರ್ತದೆ. ಪ್ರತಿ ವರ್ಷ 5,000 ರೂಪಾಯಿ ನಾವು ಡಿಪ್ರಿಸಿಯೇಷನ್ ಅಂತೇಳಿ ತೋರಿಸ್ತಾ ಹೋಗ್ತೀವಿ. ಅಂದರೆ ಈ ಚಾಪ್ಟರ್ ಒಳಗೆ ನಾವು ಡಿಪ್ರಿಸಿಯೇಷನ್ ಬಗ್ಗೆ ಕಲಿತೀವಿ, ಪ್ರಾವಿಷನ್ ಬಗ್ಗೆ ಕಲಿತೀವಿ ಮತ್ತು ರಿಸರ್ವ್ ಬಗ್ಗೆ. ಇನ್ನು ಪ್ರಾವಿಷನ್ ಅಂದರೆ ಏನರಪ್ಪ ಅಂತಂದರೆ ಕೆಲವೊಂದು ಖರ್ಚುಗಳು ಹೆಂಗಿರ್ತಾವ ಅಂತಂದರೆ ಎಕ್ಸಾಕ್ಟಾಗಿ ಅದನ್ನು ಅಳತೆ ಮಾಡಲಿಕ್ಕೆ ಬರೋದಿಲ್ಲ, ಇಷ್ಟೇ ಆಗ್ಬೋದು ಖರ್ಚು ಅಂತೇಳಿ. ಫಾರ್ ಎಕ್ಸಾಂಪಲ್ ಈ ವರ್ಷದ ಅಥವಾ 2021ರ ಟ್ಯಾಕ್ಸ್ ಲ್ಯಾಬಿಲಿಟಿ, 2021ರ ಟ್ಯಾಕ್ಸ್ ಲ್ಯಾಬಿಲಿಟಿ ನಾವು ಎಷ್ಟು ಟ್ಯಾಕ್ಸ್ ಕೊಡಬೇಕಾಗ್ತೈತಿ ಅನ್ನೋದನ್ನು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಅಕೌಂಟ್ಸ್ಗಳನ್ನು ಮಾಡಿದ ನಂತರ ನಮ್ಮದು ಒಂದು ಫಿಗರ್ ಬರ್ತಿತ್ತು, ಇಷ್ಟು ಬರ್ಬೋದು ಟ್ಯಾಕ್ಸ್ ಅಂತೇಳಿ. ಅದನ್ನು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತೀವಿ. ಅಲ್ಲಿಂದ ಮತ್ತು ಅದು ಎನ್ಕ್ವೈರಿ ಆಗ್ತೈತೆ, ಇದು ತೊಗೊಬೇಡ್ರಿ, ಅದು ತೊಗೊಳ್ರಿ, ಇದು ತೊಗೊಳ್ರಿ, ಇದು ತೊಗೊಬೇಡ್ರಿ ಅಂತೇಳಿ. ಆವಾಗ ಟ್ಯಾಕ್ಸಿನ ಅಮೌಂಟ್ ಹೆಚ್ಚು ಕಡಿಮೆ ಆಗ್ತವೆ. ಉದಾಹರಣೆಗೆ ನಾವು ಎಂಪ್ಲಾಯೀಸೇ ನಾವೇನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಇನ್ಕಮ್, ಒಂದು ವರ್ಷದ ಇನ್ಕಮ್, ಕಳೆದ ವರ್ಷದ ಇನ್ಕಮನ್ನು ಟೋಟಲ್ ಮಾಡಿ ಅದರ ಮೇಲೆ ಟ್ಯಾಕ್ಸನ್ನು ತುಂಬಿ ಆ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡ್ತೀವಿ. ಆವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಕರೆಕ್ಟ್ ಇದ್ದರೆ ಓಕೆ, ಅಷ್ಟೇ ಟ್ಯಾಕ್ಸು. ಸ್ಕ್ರೂಟ್ನಿ ಮಾಡಿದ ನಂತರ ಯಾವುದಾದ್ರೂ ಒಂದು ಫಿಗರ್ ಅವ್ರು ಜಾಸ್ತಿ ಮಾಡ್ಬೋದು, ಇಲ್ಲ ನೀವು ಇದನ್ನು ಬಿಟ್ಟರೆ ಇದನ್ನು ಸೇರಿಸ್ಕೊಡ್ರಿ, ಇದನ್ನು ಸೇರಿಸಬಾರ್ದು ನೀವು ಸೇರಿಸಿರಿ, ಇದನ್ನು ಬಿಡ್ರಿ ಅಂತ. ಆವಾಗ ಮತ್ತು ಟ್ಯಾಕ್ಸು ಹೆಚ್ಚು ಕಡಿಮೆ ಆಗ್ತದೆ. ಹೀಗೆ ಕೆಲವೊಂದು ಖರ್ಚುಗಳು ಹೆಂಗಿರ್ತಾವೆ ಅಂತಂದರೆ ಅವು ಎಕ್ಸಾಕ್ಟಾಗಿ ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಆ ವರ್ಷದ ಖರ್ಚು ಹೌದು, ಈಗ ಟ್ಯಾಕ್ಸು ಆ ವರ್ಷದ ಖರ್ಚು ಹೌದು, ನಾವು ತೋರಿಸ್ಬೇಕು ಅದನ್ನು, ಆದರೆ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ. ಅದೇ ಥರ ಉದ್ರಿ ಮಾರಾಟ ಮಾಡಿರ್ತೀವಿ, ಸರಕುಗಳನ್ನು ಉದ್ರಿ ಮಾರಾಟ, ಸಪೋಸ್ 1,00,000 ರೂಪಾಯಿ ಉದ್ರಿ ಮಾರಾಟ ಮಾಡಿದ್ದೀವಿ, ಅದರೊಳಗೆ ಎಷ್ಟು ಜನ ಗಂಟು ಹಾಕ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಎಕ್ಸಾಕ್ಟಾಗಿ. ಅದು ಅವರು ಅಕಸ್ಮಾತ್ ಗಂಟು ಹಾಕಿದ್ರು, ದುಡ್ಡು ವಾಪಸ್ ಬಂದಿಲ್ಲ ಅಂತಂದರೆ ಅದು ನಮ್ಗೆ ಲಾಸು. ಅದೇ ವರ್ಷ ನಾವು ಲಾಸ್ ಅಂತ ತೋರಿಸ್ಬೇಕು, ಆದರೆ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ. ಸೊ ಅಂಥ ಸಂದರ್ಭದೊಳಗೆ ಅಂದರೆ ಯಾವಾಗ ನಾವು ಖರ್ಚುಗಳನ್ನು ಎಕ್ಸಾಕ್ಟಾಗಿ ಅಳತೆ ಮಾಡಲಿಕ್ಕೆ ಬರೋದಿಲ್ಲ, ಲಾಸನ್ನು ಎಕ್ಸಾಕ್ಟಾಗಿ ಅಳತೆ ಮಾಡಲಿಕ್ಕೆ ಬರೋದಿಲ್ಲ, ಅಂಥ ಸಂದರ್ಭದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಅಂದಾಜು ಮಾಡ್ತೀವಿ. ಈ ವರ್ಷದ ಟ್ಯಾಕ್ಸ್ ಇಷ್ಟು ಬರಬಹುದು. ಅದು ಹೆಂಗೆ ಅಂದಾಜು ಮಾಡ್ತೀವಿ? ಹಿಂದಿನ ವರ್ಷದ ಅನುಭವದ ಆಧಾರದ ಮೇಲೆ. ಹಿಂದಿನ ವರ್ಷ ಟ್ಯಾಕ್ಸ್ ಎಷ್ಟು ತುಂಬಿದ್ರಪ್ಪ? ಹಿಂದಿನ ವರ್ಷ ನಾವು ಫಾರ್ ಎಕ್ಸಾಂಪಲ್ ಒಂದು 5,00,000 ರೂಪಾಯಿ ಟ್ಯಾಕ್ಸ್ ತುಂಬಿದ್ವಿ, ಹಂಗಾರೆ ನಮ್ಮದು ಈ ವರ್ಷ ಕಂದಾಯ ಜಾಸ್ತಿ ಆಗೈತಿ, ಆದಾಯ ಜಾಸ್ತಿ ಆಗೈತಿ, ನಮ್ಮದು 6,00,000 ರೂಪಾಯಿ ಟ್ಯಾಕ್ಸ್ ಬರ್ಬೋದು ಅಂತೇಳಿ ಅಂದಾಜು ಮಾಡ್ತೀವಿ. ಅದೇ ಥರ ಎಷ್ಟು ಜನ ದುಡ್ಡು ವಾಪಸ್ ಕೊಡಲಿಕ್ಕಿಲ್ಲ, ಉದ್ರಿ ಮಾರಾಟ ಮಾಡಿವಲ್ಲ, ಎಷ್ಟು ಜನ ದುಡ್ಡು ವಾಪಸ್ ಕೊಡಲಿಕ್ಕಿಲ್ಲ ಅದನ್ನು ಅಂದಾಜು ಮಾಡ್ತೀವಿ. ಹೇಗೆ ಅಂದಾಜು ಮಾಡ್ತೀವಿ? ಸಪೋಸ್ ಹೋದ ವರ್ಷ ನಾವು 1,00,000 ರೂಪಾಯಿ ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದಾಗ ನಮಗೆ 10,000 ರೂಪಾಯಿ ವಾಪಸ್ ಬಂದಿದ್ದಿಲ್ಲ.
ಈಗ ನಾವು 1.5 ಲಕ್ಷ ರೂಪಾಯಿ ಉದ್ರಿ ಮಾರಾಟ ಮಾಡಿದ್ವಿ, ಹಂಗಾರೆ ಈ ವರ್ಷ 15,000 ರೂಪಾಯಿ ವಾಪಸ್ ಬರಲಿಕ್ಕಿಲ್ಲ, 15,000 ಜನ ಗಂಟು ಹಾಕ್ಬೋದು. ಸೊ ಅದನ್ನೇ ಎಸ್ಟಿಮೇಟ್ ಮಾಡ್ತೀವಿ, ಮಾಡಿ ಅದಕ್ಕೊಂದು ಪ್ರಾವಿಷನ್ ಮಾಡ್ತೀವಿ. ಅದಕ್ಕೆ ನಾವು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಂತ ಕರಿತೀವಿ. ಸೊ ಅದೇ ಥರ ಟ್ಯಾಕ್ಸಿಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಇಲ್ಲಿ ಕಲಿತೀವಿ. ಓಕೆ, ಸೊ ಈ ಚಾಪ್ಟರ್ ಒಳಗೆ ನಾವು ಡಿಪ್ರಿಸಿಯೇಷನ್, ಪ್ರಾವಿಷನ್ ಮತ್ತು ರಿಸರ್ವ್ ಅಂತಂದರೆ ಮುಂದೆ ಏನಾದರೂ ನಮಗೆ ಬೇಕಾಗಬಹುದು ಅಂಥೇಳಿ ನಮ್ಮ ಲಾಭದಿಂದ ಸ್ವಲ್ಪ ಹಣವನ್ನು ತೆಗೆದಿಡ್ತೀವಿ. ಸೊ ಅದಕ್ಕೆ ನಾವು ರಿಸರ್ವ್ ಅಂತ ಕರಿತೀವಿ. ಎಲ್ಲವನ್ನು ನಾವು ಕಲಿಯೋಣ ಅಂತ. ಓಕೆ, ಫಸ್ಟಿಗೆ ಬರೋಣ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಒಳಗೆ ನಾನು ಮೀನಿಂಗನ್ನು ಬರೆಸಿದ್ದೀನಿ ಈಗಾಗಲಿ. ಡಿಪ್ರಿಸಿಯೇಷನ್ ಅಂದರೆ ಏನು ಅಂತೇಳಿ ಕನ್ನಡದೊಳಗೆ ಡಿಪ್ರಿಸಿಯೇಷನ್ ಅಂದರೆ ಸವಕಳಿ ಅಂತ ಕರೀತಾರೆ. ಮತ್ತೊಂದು ನೆನಪಿಟ್ಕೊಡ್ರಿ, ಡಿಪ್ರಿಸಿಯೇಷನ್ ರಿಲೇಟ್ಸ್ ಟು ಓನ್ಲಿ ಫಿಕ್ಸ್ಡ್ ಅಸೆಟ್ಸ್. ಸ್ಥಿರ ಆಸ್ತಿಗಳಿಗೆ ಮಾತ್ರ ಇದು ಸಂಬಂಧಪಟ್ಟಿದೆ. ನಾವು ಸ್ಥಿರ ಆಸ್ತಿಗಳ ಮೇಲೆ ಮಾತ್ರ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಸವಕಳಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಟ್ ರಿಲೇಟ್ಸ್ ಟು ಫಿಕ್ಸ್ಡ್ ಅಸೆಟ್ಸು. ಓಕೆ, ಹಾಗಾದರೆ ಡಿಪ್ರಿಸಿಯೇಷನ್ ಅಂದರೆ ಏನು ಅಂತೇಳಿ ನಾವು ಈಗಾಗಲೇ ನೋಡಿದ್ದೀವಿ. ಡಿಪ್ರಿಸಿಯೇಷನ್ ಅಂದರೆ ಏನರಪ್ಪ ಅಂತಂದರೆ ಇಟ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಎ ಪರ್ಮನೆಂಟ್. ಡಿಪ್ರಿಸಿಯೇಷನ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಎ ಪರ್ಮನೆಂಟ್ ಅಂದರೆ ಏನು? ಖಾಯಂ. ಆಮೇಲೆ ಕಂಟಿನ್ಯೂವಿಂಗ್ ಅಂದರೆ ಏನು? ನಿರಂತರ. ಆ್ಯಂಡ್ ಗ್ರ್ಯಾಜುವಲ್ ಅಂದರೆ ಕ್ರಮೇಣ, ಸಡನ್ನಾಗಿ ಅಲ್ಲ, ತಕ್ಷಣ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಚೇರ್ ಮಾರ್ಕೆಟಿಂದ ತಂದು ಅದರ ಒಂದು ಕಾಲು ಮುರಿದು ಬಿಡ್ತು, ಅದು ತಕ್ಷಣ ಆಗೋದು. ಇದು ಹಾಗಲ್ಲ, ತಕ್ಷಣ. ಡಿಪ್ರಿಸಿಯೇಷನ್ ಅಂದರೆ ಏನಪ್ಪ ಅಂದರೆ ಕ್ರಮೇಣ. ಶ್ರಿಂಕೇಜ್ ಇನ್ ದ ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಶ್ರಿಂಕೇಜ್ ಅಂದರೆ ಏನು? ಕಡಿಮೆ ಆಗೋದು ಅಂತ ನಾನು ಹೇಳಿದೆ. ಡಿಕ್ಲೈನ್ ಅಥವಾ ಡಿಕ್ರೀಸ್. ಒಂದು ಸ್ಥಿರ ಆಸ್ತಿಯ ಮೌಲ್ಯದಲ್ಲಿ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀವಿ. ಬುಕ್ ವ್ಯಾಲ್ಯೂ ಅಂತಂದ್ರೆ ಏನು? ನಾವು ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡಿದರೆ ಎಷ್ಟಕ್ಕೆ ಖರೀದಿ ಮಾಡಿರ್ತೀವಲ್ಲ ಅದೇ ಅಮೌಂಟನ್ನು ನಾವು ಏನು ಮಾಡಿರ್ತೀವಿ, ನಮ್ಮ ಪುಸ್ತಕದೊಳಗೆ ಬರೆದಿರ್ತೀವಿ. ಸೊ ಅದಕ್ಕೆ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಉದಾಹರಣೆ ಕೊಟ್ಟಿದ್ದೆ ನಾನು ನಿಮಗೆ. ಸಪೋಸ್ ಬಿಲ್ಡಿಂಗನ್ನು 10 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ವಿ. ನಾವು ಬುಕ್ಸ್ ಆಫ್ ಅಕೌಂಟ್ ಒಳಗೆ 10 ಲಕ್ಷ ರೂಪಾಯಿ ಬರಿತೀವಿ. ಮಾರ್ಕೆಟ್ ಒಳಗೆ ಅದ್ರ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದ್ದಿರ್ಬೋದು, ಆದರೆ ನಾವು ಖರೀದಿ ಮಾಡಿದ್ದು 10 ಲಕ್ಷಕ್ಕೆ 10 ಲಕ್ಷ ರೂಪಾಯಿ ಬರಿತೀವಿ. ಅದಕ್ಕೆ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಕಂಪ್ಯೂಟರ್ನ 40,000 ರೂಪಾಯಿ ಖರೀದಿ ಮಾಡಿದ್ವಿ, 40,000 ರೂಪಾಯಿ ಅಂತ ಬರೀತೀವಿ. ಅದಕ್ಕೆ ನಾವು ಬುಕ್ ವ್ಯಾಲ್ಯೂ ಆಫ್ ದಿ ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಫಿಕ್ಸ್ಡ್ ಅಸೆಟ್ಟಿನ ಬುಕ್ ವ್ಯಾಲ್ಯೂ ಕ್ರಮೇಣವಾಗಿ, ನಿರಂತರವಾಗಿ, ಆಮೇಲೆ ಖಾಯಮಾಗಿ ಕಡಿಮೆ ಆದರೆ ಅದಕ್ಕೆ ನಾವು ಕರಿತೀವಿ ಸವಕಳಿ ಅಥವಾ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಇದನ್ನು ನಾವು ನೋಡಿದ್ವಿ. ಓಕೆ, ಸೊ ಹಾಗಾದರೆ ಡಿಪ್ರಿಸಿಯೇಷನ್ ಈಸ್ ಎ ಪರ್ಮನೆಂಟ್, ಈಸ್ ಎ ಕಂಟಿನ್ಯೂವಿಂಗ್ ಆ್ಯಂಡ್ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಫಿಕ್ಸ್ಡ್ ಅಸೆಟ್ಸ್. ಉದಾಹರಣೆಗೆ ಕಾರನ್ನು ತರ್ತೀವಿ, 5 ಲಕ್ಷ ರೂಪಾಯಿ ಕೊಟ್ಟು ಕಾರನ್ನು ತರ್ತೀವಿ. ಇವತ್ತು ನಾವು ಶೋರೂಮ್ದಿಂದ 5 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದ್ವಿ. 1 ವರ್ಷ ಆದ ನಂತರ ಅದರ ವ್ಯಾಲ್ಯೂ ಅಷ್ಟೇ ಇರ್ತೈತಿ, ಕಡಿಮೆ ಆಗಿರ್ತೈತಲ್ಲ. ನೀವು ಅದನ್ನ ಮಾರಕ್ಕೆ ಹೋದ್ರಿ ಅಂತಂದರೆ ಯಾರೂ ನಿಮ್ಗೆ 5 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡೋದಿಲ್ಲ. 3ಕ್ಕೆ ಕೊಡ್ತೀಯಾ, 2.5 ಕೊಡ್ತೀಯಾ, 4ಕ್ಕೆ ಕೊಡ್ತೀಯಾ ಅಂತ. ಯಾಕೆ ಹೋಮರ 5 ಕೊಟ್ಟಿ ಅಂದರೆ ಯಾರು 5 ಕೊಡ್ತಾರೆ? ನಿಮ್ಗೆ ಇಲ್ಲ. ಡಿಪ್ರಿಸಿಯೇಷನ್ ಆಗ್ಯಪ್ಪ, 1 ವರ್ಷ ಆಗೈತಿ, 1 ವರ್ಷ ಟೈಮ್ ಹೋಗೈತಿ, ಅಥವಾ 1 ವರ್ಷ ನೀವು ಬಳಕೆ ಮಾಡಿದ್ದು, ಸವಕಳಿ ಆಗೈತಿ. ಸೊ ಅದಕ್ಕೆ 4 ಕೊಡ್ತೀನಿ ನೋಡು, 3 ಕೊಡ್ತೀನಿ ನೋಡು ಅಂತ. ಸೊ ಹೀಗೆ ಡಿಪ್ರಿಸಿಯೇಷನ್ ಅಂದರೆ ಏನರಪ್ಪ ಅಂತಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಫಿಕ್ಸ್ಡ್ ಅಸೆಟ್ಸ್, ಡಿಕ್ಲೈನ್ ಇನ್ ದ ವ್ಯಾಲ್ಯೂ ಆಫ್ ದ ಫಿಕ್ಸ್ಡ್ ಅಸೆಟ್ಸ್. ಆದರೆ ಆ ಡಿಕ್ಲೈನ್ ಹೇಗಾಗಿರಬೇಕು? ನಿರಂತರವಾಗಿ ಆಗ್ತಾ ಇರಬೇಕು. ಇಯರ್ ಬೈ ಇಯರ್ ಕಡಿಮೆ ಆಗ್ಕೊತಾನೆ ಹೋಗಬೇಕು. ಮತ್ತು 4 ವರ್ಷ ಕಡಿಮೆ ಆಗಿ 5ನೇ ವರ್ಷ ಮತ್ತು ಜಂಪ್ ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ. ನಿಮ್ಮ ಟಮಾಟಿ ಹಣ್ಣು ರೇಟ್ ಹೆಚ್ಚು ಕಡಿಮೆ ಆಗ್ತೈತಲ್ಲ, ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಆಗೋದು ಅನ್ನೋದಿಲ್ಲ. ಉಳ್ಳಾಗಡ್ಡಿ ರೇಟು ಡಿಪ್ರಿಸಿಯೇಷನ್ ಆಗ್ತೈತೆ, ಮತ್ತು ಸಡನ್ 100 ರೂಪಾಯಿ ಆಗ್ತೈತೆ, ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ನೋಂಗಿಲ್ಲ. ಸೊ ಡಿಪ್ರಿಸಿಯೇಷನ್ ಅಂದರೆ ಏನರಪ್ಪ ಅಂತಾರೆ, ಖಾಯಮಾಗಿ, ನಿರಂತರವಾಗಿ, ಕ್ರಮೇಣವಾಗಿ ಆಸ್ತಿಯ ಮೌಲ್ಯ ಕಡಿಮೆ ಹಾಕೋಂತ ಹೋಗೋದು. ನಾವು 5 ಲಕ್ಷ ರೂಪಾಯಿ ಕೊಟ್ಟು ಕಾರನ್ನು ಖರೀದಿ ಮಾಡಿದ್ವಿ ಅಂತಾರೆ, 1 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ 4 ಲಕ್ಷ ರೂಪಾಯಿ. 7 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ 3 ಲಕ್ಷ ರೂಪಾಯಿ. ಆಮೇಲೆ 3 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ 2 ಲಕ್ಷ ರೂಪಾಯಿ. 4 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ 1 ಲಕ್ಷ ರೂಪಾಯಿ. ಆಮೇಲೆ 5 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಜೀರೋ ಆದರೂ ಆಗ್ಬೋದು, ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ. ಅದನ್ನು ಯಾರು ನಿಮ್ಮ ಕಬಾಡಿವಾಲ ನಿಮ್ಮ ಮನೆಗೆ ಬಂದು ತೂಕ ಮಾಡಿ ತೊಗೊಂಡು ಹೋಗ್ಬೋದು, ಹೌದಲ್ಲ. ಲಾಸ್ಟಿಗೆ ಅದು ನಡೆಯಂಗಿಲ್ಲ ಅಂತ ತಿಳ್ಕೊಡಿ. ಅದ್ರ ಲೈಫ್ ಇರೋದು 5 ವರ್ಷ. ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಿಕ್ ಸ್ಕೂಟರ್ ಅವೆಲ್ಲ ಬಂದಾವೆ, ಲೈಫ್ ಎಲ್ಲ 5 ವರ್ಷ ನಾವು ಅವ್ರು ಹೇಳಾಕ್ತಾರೆ 10 ವರ್ಷ ಅಂತೇಳಿ.
5 ವರ್ಷ ನಂತರ ಅವು ಇರೋಕ್ಕೂ ಬರೋಂಗಿಲ್ಲ, ಚಾಲೂನು ಆಗಂಗಿಲ್ಲ, ಯೂಸ್ ಮಾಡೋಕ್ಕೂ ಬರೋಂಗಿಲ್ಲ. ಆವಾಗ ನೀವು ಮನೆ ಮುಂದೆ ನಿಲ್ಲಿಸ್ತೀರಿ. ಆವಾಗ ಅದರ ವ್ಯಾಲ್ಯೂ 0 ಆದರೂ ಆಗ್ಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕ್ರ್ಯಾಪ್ ಮರ್ಚೆಂಟಿಗೆ ಮಾರಿದಿರಿ ಅಂತಂದರೆ ಸ್ವಲ್ಪ ಒಂದು 10,000 ರೂಪಾಯಿ ಬರ್ಬೋದು. ತೂಕ ಮಾಡಿ ತೊಗೊಂಡು ಹೋಗ್ತಾನೆ ನಾವು. ಇಷ್ಟು ಕೆ ಜಿ ಐತ್ರಿ, 100 ರೂಪಾಯಿ ಕೊಡ್ತೀನಿ ನೋಡ್ರಿ, ಅಥವಾ 1,000 ರೂಪಾಯಿ ಕೊಡ್ತೀನಿ ನೋಡ್ರಿ ಅಂತೇಳಿ ಹೋಯ್ತಾನೆ. ಸೊ ಅದಕ್ಕೆ ನಾವೇನು ಕರಿತೀವಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ. ಸೊ ಹೀಗೆ ಫಿಕ್ಸ್ಡ್ ಅಸೆಟ್ಟಿನ ವ್ಯಾಲ್ಯೂ ಡೇ ಬೈ ಡೇ, ಮಂತ್ ಬೈ ಮಂತ್, ಇಯರ್ ಬೈ ಇಯರ್ ಕ್ರಮೇಣವಾಗಿ, ಖಾಯಂ ಆಗಿ, ನಿರಂತರವಾಗಿ ಕಡಿಮೆ ಹಾಕುವಂಥ ಹೋತು ಅಂತಂದರೆ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಓಕೆ, ಡಿಪ್ರಿಸಿಯೇಷನ್ ಇನ್ಕ್ಲೂಡ್ಸ್ ಅಮರ್ಟೈಸೇಷನ್ ಆಫ್ ಅಸೆಟ್ಸ್ ಹೂಸ್ ಲೈಫ್ ಈಸ್ ಪ್ರೀ ಡಿಟರ್ಮೈನ್ಡ್. ಕೆಲವೊಂದು ಆಸ್ತಿಯ ಲೈಫನ್ನು ಪೂರ್ವಭಾವಿಯಾಗಿ ನಾವು ಡಿಟರ್ಮೈನ್ ಮಾಡಿರ್ತೀವಿ, ನಿರ್ಧರಿಸಿರ್ತೀವಿ. ಸೊ ಅಂಥ ಆಸ್ತಿಗಳು ಇದ್ದವು ಅಂತಂದರೆ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಅನ್ನುವಂಥ ಶಬ್ದದ ಬದಲಾಗಿ ಅಮರ್ಟೈಸೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಪೇಟೆಂಟ್ ರೈಟ್ಸ್ ಅಂತ ಬರ್ತಾವೆ ಮುಂದಿನ ಚಾಪ್ಟರ್ಸ್ಗಳಲ್ಲಿ, ನಿಮಗೆಲ್ಲ ಮುಂದೆಲ್ಲ ನೀವು ಕಲಿತೀರಿ ಪೇಟೆಂಟ್ ರೈಟ್ಸ್ ಅಂತೇಳಿ. ಸಪೋಸ್ ನೀವು ಬೇರೆಯವ್ರ ಕಡೆಯಿಂದ, ಸೈಂಟಿಸ್ಟ್ ಕಡೆಯಿಂದ ಅವನು ಏನೋ ಒಂದು ಕಂಡು ಹಿಡ್ದಾನ, ಯಾವುದೋ ಒಂದು ಗುಳಿಗೆಯನ್ನು ಕಂಡು ಹಿಡ್ದಾನ ಅಥವಾ ವ್ಯಾಕ್ಸಿನನ್ನು ಕಂಡು ಹಿಡ್ದಾನ, ಆ ವ್ಯಾಕ್ಸಿನ್ ಕಂಡು ಹಿಡಿದ ನಂತರ ಅದನ್ನು ಉತ್ಪಾದನೆ ಮಾಡೋ ಸಲುವಾಗಿ ಅವನಿಂದ ನೀವು ಹಕ್ಕನ್ನು ಪಡಿತೀರಿ. ಅದಕ್ಕೆ ನಾವು ಪೇಟೆಂಟ್ ರೈಟ್ಸ್ ಅಂತ ಕರಿತೀವಿ. ಈಗ ಕೋವ್ಯಾಕ್ಸಿನ್ ಐತಿ, ಕೋವಿಶೀಲ್ಡ್ ಐತಿ, ನೀವು ಮನೆಗೆ ತಯಾರು ಮಾಡ್ಬೋದು, ಅದನ್ನ ತಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಸಪೋಸ್ ಅದರೊಳಗೆ ಏನೇನು ಹಾಕ್ಯಾರ ನಿಮಗೆಲ್ಲ ಗೊತ್ತಾಗಿದೆ, ಆದರೂ ತಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದನ್ನು ಪೇಟೆಂಟ್ಸನ್ನು ರಿಜಿಸ್ಟರ್ ಮಾಡಿಸ್ಯಾರ. ಈಗ ಅದನ್ನು ನಾವು ನಮ್ಮ ಫ್ಯಾಕ್ಟ್ರಿ ಒಳಗೆ ತಯಾರಿಸಬೇಕಾದ್ರೆ ಅವನಿಂದ ಪೇಟೆಂಟ್ ರೈಟ್ಸನ್ನು ಖರೀದಿ ಮಾಡಬೇಕು. ಸಪೋಸ್ 10 ವರ್ಷ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ನಾವು ಆ ಪೇಟೆಂಟನ್ನು ಅವನಿಂದ ಖರೀದಿ ಮಾಡಿದ್ವಿ ಅಂದರೆ 10 ವರ್ಷದ ಮಟ್ಟ ನಾವು ಆ ವ್ಯಾಕ್ಸಿನನ್ನು ತಯಾರಿಸ್ಬೋದು. ಸೊ ಅದಕ್ಕೆ ನಾವು ಪೇಟೆಂಟ್ ರೈಟ್ಸ್ ಅಂತ. ಸೊ ಅಂಥ ಕೆಲವೊಂದು ಆಸ್ತಿಗಳು ಇರ್ತಾವೆ. ಅಂಥ ಆಸ್ತಿಗಳು ಇದ್ದಾಗ ನಾವು ಡಿಪ್ರಿಸಿಯೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡೋದಿಲ್ಲ, ನಾವು ಆವಾಗ ಅಮರ್ಟೈಸೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಈಗ ನಾವು ನೆಕ್ಸ್ಟ್ ನೋಡೋಣ ಫೀಚರ್ಸ್ ಆಫ್ ಡಿಪ್ರಿಸಿಯೇಷನ್, ಲಕ್ಷಣಗಳು. ಡಿಪ್ರಿಸಿಯೇಷನನ್ನು ಲಕ್ಷಣಗಳು. ಮೊದಲನೇದು ಏನರಪ್ಪ ಅಂತಂದರೆ ಇಟ್ ಈಸ್ ಎ ಡಿಕ್ಲೈನ್ ಇನ್ ದ ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಮೊದಲನೇ ಲಕ್ಷಣ ಏನರಪ್ಪ ಅಂತಂದರೆ ಡಿಪ್ರಿಸಿಯೇಷನ್ ಅಂತಂದರೆ ಏನು, ಫಿಕ್ಸ್ಡ್ ಆಸ್ತಿಯ ಪುಸ್ತಕದ ಮೌಲ್ಯ ಅಥವಾ ಮೌಲ್ಯದಲ್ಲಿ ಆಗುವಂಥ ಕಡಿತ ಒಂದನೇದ್ದು. ಇನ್ನು ಎರಡನೇದು ಇಟ್ ಇನ್ಕ್ಲೂಡ್ಸ್ ಲಾಸ್ ಆಫ್ ವ್ಯಾಲ್ಯೂ. ಡಿಪ್ರಿಸಿಯೇಷನ್ ಅಂದರೆ ಏನರಪ್ಪ ಅಂದರೆ ವ್ಯಾಲ್ಯೂ ಲಾಸ್ ಆಗುತ್ತೆ. ಇಟ್ ಈಸ್ ಎ ಲಾಸ್ ಆಫ್ ವ್ಯಾಲ್ಯೂ. ಇಟ್ ಇನ್ಕ್ಲೂಡ್ಸ್ ಲಾಸ್ ಆಫ್ ವ್ಯಾಲ್ಯೂ ಡ್ಯೂ ಟು ಪ್ಯಾಸೇಜ್ ಆಫ್ ಟೈಮ್ ಅಥವಾ ಡ್ಯೂ ಟು ಯೂಸೇಜ್ ಆರ್ ಡ್ಯೂ ಟು ಆಬ್ಸೊಲೀಸೆನ್ಸ್. ಈಗ ಡ್ಯೂ ಟು ಪ್ಯಾಸೇಜ್ ಆಫ್ ಟೈಮ್ ಅಂತ ಕೆಲವೊಮ್ಮೆ ನೀವು ನೋಡಿರ್ಬೋದು. ಸಪೋಸ್ ನಾವು ಹೊಸ ಕಾರ್ ತಂದಿರ್ತೀವಿ, ಇವತ್ತು 5 ವರ್ಷ ಹಿಂದ್ಗಡೆ ತಂದು ಅದಕ್ಕೆ ಪೂಜೆ ಗೀಜೆ ಮಾಡಿ ಮನೆ ಮುಂದೆ ನಿಲ್ಲಿಸ್ತೀವಿ. 5 ಲಕ್ಷ ರೂಪಾಯಿ ಕೊಟ್ಟು ತಂದೀವಿ 5 ವರ್ಷ ಹಿಂದ್ಗಡೆ. ಪ್ಲಾಸ್ಟಿಕ್ ಸಹ ನಾವು ತೆಗೆದಿಲ್ಲ, ಕವರು ಸಹ ತೆಗೆದಿಲ್ಲ, ಹಂಗೆ ಇಟ್ಟೀವಿ. 2 ವರ್ಷ ನಂತರ ನೀವು ಅದನ್ನು ಮಾರಕ್ಕೆ ಹೋದರೆ 5 ಲಕ್ಷ ಬರ್ತಾವೆ? ಬರೋದಿಲ್ಲ, ಕಡಿಮೆ ಬರ್ತಾವೆ. ಹೌದಲ್ಲ? ಯಾಕೆ ಬರ್ತಾವೆ? ಅದಕ್ಕೆ ಕಾರಣ ಏನು? ಸೌಕಳಿ ಆಗಿತ್ತು. ಸೌಕಳಿ ಆಗಿ ನೀವು ಯೂಸ್ ಮಾಡೇ ಇಲ್ಲ, ಆದರೂ ಸಹ ಟೈಮ್ ಹೋಗಿತ್ತು. ಹೌದಲ್ಲ? ಪ್ಯಾಸೇಜ್ ಆಫ್ ಟೈಮ್. 2 ವರ್ಷ ಆಯ್ತು ನೀವು ತಂದು. ಹಂಗಾರೆ 2 ವರ್ಷ ಆಯಿತು ಅಂತಂದರೆ ಅದರ ಮೌಲ್ಯದಲ್ಲಿ ಕಡಿತ ಆಗೇ ಆಗ್ತದೆ. ನೀವು ಅದು ಮಾರಕ್ಕೆ ಹೋದ್ರಿ ಅಂತಂದರೆ 3 ಲಕ್ಷ, 3.5, 4 ಲಕ್ಷ ರೂಪಾಯಿ ಬರ್ಬೋದು. ಹಂಗಾರೆ 1 ಲಕ್ಷ ರೂಪಾಯಿ ಕಡಿಮೆ ಆಯ್ತು ವ್ಯಾಲ್ಯೂ. ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್. ಸೊ ಹೀಗೆ ಡಿಪ್ರಿಸಿಯೇಷನ್ ಇಸ್ ಎ ಲಾಸ್ ಇನ್ ದ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್ ಡ್ಯೂ ಟು ದಿ ಪ್ಯಾಸೇಜ್ ಆಫ್ ಟೈಮ್. ಅದನ್ನು ನೀವು ಬಳಕೆ ಮಾಡಿದ್ರೂ ಸಹ ಟೈಮ್ ಹೋಯ್ತು ಅಂದರೆ ಮುಗಿತು, ಅದರ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತು. ಅಷ್ಟೇ ಆಗಿಬಿಡ್ರಿ, ನೀವು ನಿನ್ನೆ ಶೋರೂಮ್ದಿಂದ ತಂದಂಥ ಗಾಡಿ ಇವತ್ತು ಮಾರಕ್ಕೆ ಹೋದರೆ ಸೇಮ್ ರೇಟ್ ಬರೋದಿಲ್ಲ. ಬರ್ತೈತೆ? 10 ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಕಾರ್ ತಂದ್ರಿ, ಇವತ್ತು ಮಾರಕ್ಕೆ ಹೋದರೆ 10 ಲಕ್ಷ ರೂಪಾಯಿ ಬರ್ತಾವೆ, 50,000 ರೂಪಾಯಿ ಆದರೂ ಕಡಿಮೆ ಆಗ್ತಾವೆ. ಬಿಕಾಸ್ ಪ್ಯಾಸೇಜ್ ಆಫ್ ಟೈಮ್, ಒಂದು ದಿವಸ ಕಳೀತು, ಹೇಳ್ತಿಲ್ಲ? ಸೊ ಹೀಗೆ ಡಿಪ್ರಿಸಿಯೇಷನ್ ಇಸ್ ಎ ಲಾಸ್ ಆಫ್ ವ್ಯಾಲ್ಯೂ ಡ್ಯೂ ಟು ದಿ ಪ್ಯಾಸೇಜ್ ಆಫ್ ಟೈಮ್ ಅಥವಾ ಯೂಸೇಜ್. ಯೂಸ್ ಮಾಡೋದ್ರಿಂದನೂ ಸಹ ವ್ಯಾಲ್ಯೂ ಕಡಿಮೆ ಆಗ್ತದೆ. ಅಥವಾ ಆಬ್ಸೊಲೀಸನ್ಸ್. ಆಬ್ಸೊಲೀಸನ್ಸ್ ಅಂದರೆ ಏನರಪ್ಪ ಅಂದರೆ ನಾವು ಒಂದು ವಸ್ತುವನ್ನು ಬಳಕೆ ಮಾಡ್ತಾ ಇರ್ತೀವಿ, ಅದರ ಹೈಯರ್ ವರ್ಷನ್ ಬಂದುಬಿಡ್ತಾವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಫೋನ್ ಯೂಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ನಾನು 24,000 ರೂಪಾಯಿ ಕೊಟ್ಟಿದ್ದೆ. ಖರೀದಿ ಮಾಡೋ ಹೊತ್ತಾಗ 24,000 ರೂಪಾಯಿ ಕೊಟ್ಟಿದ್ದೆ. 3 ತಿಂಗಳಕ್ಕೆ ಇದ್ರ ವ್ಯಾಲ್ಯೂ 21,000 ರೂಪಾಯಿ ಒಟ್ಟು ಉರಿತು, ಬರೀ 3 ತಿಂಗಳೊಳಗೆ. ಈಗ ಇದ್ರ ವ್ಯಾಲ್ಯೂ ಎಷ್ಟಾಗಿತ್ತಪ್ಪ ಅಂತಂದರೆ, ಯಾಕಂದರೆ ಹೈಯರ್ ವರ್ಷನ್ ಬಂದುಬಿಟ್ಟು ಈ ಫೋನ್ ಐತಿ ಅಂಗಡಿ ಒಳಗೆ, ಅದ್ರ ವ್ಯಾಲ್ಯೂ ಎಷ್ಟಿತ್ತು? ನಾ ಖರೀದಿ ಮಾಡಿದ್ರೆ 24,000 ರೂಪಾಯಿ. ಈಗ ಆ ಅಂಗಡಿಕಾರರು ಇದನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ 12,000 ರೂಪಾಯಿ ಮಾರಾಕತ್ತಾರೆ. ಸೊ ಹೀಗೆ ಏನಾದರೂ ಒಂದು ಹೈಯರ್ ವರ್ಷನ್ ಅಡ್ವಾನ್ಸ್ ಟೆಕ್ನಾಲಜಿ ಬಂತು ಅಂದರೆ ಹಳೆ ಟೆಕ್ನಾಲಜಿ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತಾವೆ. ಉದಾಹರಣೆಗೆ ಮೊದಲು ನಮ್ಮ ಮನೆ ಒಳಗೆಲ್ಲ ಡಬ್ಬ ಟಿ ವಿ ಇದ್ವು. ಹೌದಲ್ಲ? ಡಬ್ಬ, ದೊಡ್ಡ ಡಬ್ಬ ಇರ್ತಿತ್ತು.
ಅದನ್ನು ಚಾಲೂ ಮಾಡಬೇಕಂದ್ರೆ 8ಕ್ಕೆ ಸೀರಿಯಲ್ ನಂತರ 7ವರೆಗೆ ಬಟನ್ ಒತ್ತು ಕುಂದಿರ್ಬೇಕು, 8ಕ್ಕೆ ಚಾಲೂ ಆಗ್ತಿತ್ತು. ಹೌದಲ್ಲ? ಈಗ ಏನು ಬಂದಾವೆ, LCD ಬಂದಾವೆ, LED ಬಂದಾವೆ. ಈಗ ಅದಕ್ಕೆ ವ್ಯಾಲ್ಯೂ ಐತ್ರೆ ಇಲ್ಲ, ಕಡಿಮೆ ಆಗ್ಬಿಡ್ತು. ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಬಂದ ತಕ್ಷಣ, ಅಡ್ವಾನ್ಸ್ ವರ್ಷನ್ ಬಂದ ತಕ್ಷಣ ಹಳೆ ಮಾಡೆಲ್ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತೈತಿ. ಸೊ ಅದು ಸಹ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಆಮೇಲೆ ಇಟ್ ಈಸ್ ಎ ಕಂಟಿನ್ಯೂಯಿಂಗ್ ಪ್ರೋಸೆಸ್. ಮತ್ತೊಂದು ನೆನಪಿಟ್ಕೊಡ್ರಿ, ಈಗ ಆ ಡಬ್ಬ TV ಏನದಾವಲ್ಲ, ವ್ಯಾಲ್ಯೂ ಕಡಿಮೆ ಹಾಕ್ಕೊಂತಾನೆ ಬಂತು, ಮತ್ತು ಯಾವಾಗಾರ ನಡುವೆ ಏರ್ತು ಅಂತಾನೆ ಮತ್ತೆ ಡಿಪ್ರಿಸಿಯೇಷನ್ ಹೇಳಕ್ಕೆ ಬರೋದಿಲ್ಲ. ಡಿಪ್ರಿಸಿಯೇಷನ್ ಹೆಂಗೆ ಇರ್ತೈತಿಲ್ಲಪ್ಪ ಅಂದರೆ, ಒಮ್ಮೆ ಅದು ಡಿಕ್ಲೈನ್ ಆಗಲಿಕ್ಕೆ, ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಕಡಿಮೆ ಹಾಕ್ಕೊಂತಾನೆ ಹೋಗಬೇಕು. ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಆಮೇಲೆ ಇಟ್ ಈಸ್ ಆ್ಯನ್ ಎಕ್ಸ್ಪೈರ್ಡ್ ಕಾಸ್ಟ್ ಆ್ಯಂಡ್ ಹೆನ್ಸ್ ಮಸ್ಟ್ ಬಿ ಡಿಡಕ್ಟೆಡ್ ಬಿಫೋರ್ ಕ್ಯಾಲ್ಕುಲೇಟಿಂಗ್ ಟ್ಯಾಕ್ಸೇಬಲ್ ಪ್ರಾಫಿಟ್. ಈ ಏನು ಡಿಪ್ರಿಸಿಯೇಷನ್ ಅಮೌಂಟ್ ನಾವು ಚಾರ್ಜ್ ಮಾಡ್ತೀವಲ್ಲ, ಇದಕ್ಕೆ ನಾವು ಎಕ್ಸ್ಪೈರ್ಡ್ ಕಾಸ್ಟ್ ಅಂತೀವಿ. ಸೊ ಹೀಗಾಗಿ ಬ್ಯಾಲೆನ್ಸ್ ಶೀಟ್ ಒಳಗೆ ನೀವು ಮುಂದೆ ಫೈನಲ್ ಅಕೌಂಟ್ಸ್ ಒಳಗೆ ಕಲಿತೀರಿ. ಇದು ಬ್ಯಾಲೆನ್ಸ್ ಶೀಟ್ ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ಆಸ್ತಿಯನ್ನು ತೋರಿಸುವಾಗ ಅದರೊಳಗೆ ಡಿಪ್ರಿಸಿಯೇಷನ್ನ ಕಳಿತೀವಿ. ಪ್ಲಸ್ ಆ ವರ್ಷದ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಅದನ್ನು ಖರ್ಚು ಅಂತ ನಾವು ತೋರಿಸಿ, ಪ್ರಾಫಿಟ್ ಒಳಗೆ ಅದನ್ನು ಕಳೆದು ಉಳಿದ ಪ್ರಾಫಿಟ್ ಮೇಲೆ ಟ್ಯಾಕ್ಸನ್ನು ತುಂಬ್ತೀವಿ. ಆಮೇಲೆ ಏನರಪ್ಪ ಅಂತಂದರೆ, ಇಟ್ ಈಸ್ ಎ ನಾನ್ ಕ್ಯಾಶ್ ಎಕ್ಸ್ಪೆನ್ಸಿಸ್. ಈಗ ಉಳಿದೆಲ್ಲ ಎಕ್ಸ್ಪೆನ್ಸಿಸ್ ಅದಾವಲ್ಲ, ಅದು ಬಾಡಿಗೆ ಇರ್ಬೋದು, ಬಡ್ಡಿ ಇರ್ಬೋದು, ಕಮಿಷನ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಅಲ್ಲಿ ನೀವು ದುಡ್ಡನ್ನು ಪಾವತಿ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ದುಡ್ಡಿನ ಅಂಶ ಒಳಗೊಂಡಿರೋದಿಲ್ಲ. ಯಾಕೆಂದರೆ ಈಗಾಗಲೇ ದುಡ್ಡನ್ನು ಕೊಟ್ಟು ಆಸ್ತಿಯನ್ನು ಖರೀದಿ ಮಾಡಿದಿರಿ, ಆ ಆಸ್ತಿಯನ್ನು ಯೂಸ್ ಮಾಡ್ತಾ ಇದ್ದೀರಿ. ನೀವು ಎಲ್ಲಿವರೆಗೆ ಆ ಆಸ್ತಿಯನ್ನು ಯೂಸ್ ಮಾಡ್ತೀರಿ ಅಲ್ಲಿವರೆಗೆ ಪ್ರತಿ ವರ್ಷ ಸೌಕಳಿಯನ್ನು ಹಾಕೋಂತ ಹೋಗ್ತೀರಿ. ಖರ್ಚು ಅಂತೇಳಿ ತೋರಿಸ್ಕೊಂತ ಹೋಗ್ತೀರಿ. ಸೌಕಳಿ ಖರ್ಚಿನ ಸೈಡು ಸೌಕಳಿ ತೋರಿಸ್ಕೊಂತ ಹೋಗ್ತೀರಿ. ಇಲ್ಲಿ ಯಾರು ಏನು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಇದು ಜಸ್ಟ್ ಒಂದು ಅಡ್ಜಸ್ಟ್ಮೆಂಟ್. ಸೊ ಇದಕ್ಕೆ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಿಸ್ ಅಂತ ಕರಿತೀವಿ. ಇವು ಕೆಲವೊಂದು ಏನರಪ್ಪ ಅಂತ ಲಕ್ಷಣಗಳು. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ, ಡಿಪ್ರಿಸಿಯೇಷನ್ ಥರ ಇನ್ನೂ ಕೆಲವು ವರ್ಡ್ಸ್ಗಳು ಅಥವಾ ಟರ್ಮ್ಸ್ಗಳು ಅದಾವೆ. ಅವು ಯಾವುದು ಅಂತಂದರೆ ಡೆಪ್ಲೀಷನ್ ಅಂತ ಕರಿತೀವಿ. ಡೆಪ್ಲೀಷನ್ ಮತ್ತೊಂದು ಅಮರ್ಟೈಸೇಷನ್. ಈಗ ಡೆಪ್ಲೀಷನ್ ಅನ್ನುವಂಥ ಪದವನ್ನು ನಾವು ಯಾವ ಸಂದರ್ಭದೊಳಗೆ ಉಪಯೋಗ ಮಾಡ್ತೀವಿ? ಆಸ್ತಿಯು ನೈಸರ್ಗಿಕ ಆಸ್ತಿ ಆಗಿತ್ತು ಅಂತಂದರೆ, ಉದಾಹರಣೆಗೆ ಮೈನಿಂಗ್ ಅಂತ ಕರಿತೀವಿ, ಮೈನಿಂಗ್. ಸೊ ಮೈನಿಂಗ್ ಒಳಗೆ ಏನಾಗ್ತದೆ, ಸಪೋಸ್ ನಾವು ಒಂದು 10 ಕೋಟಿ ರೂಪಾಯಿ ಕೊಟ್ಟು ಒಂದು ಎಕರೆ ಮೈನನ್ನು ತೆಗೆದುಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಅದರಿಂದ ನಾವು ಮೈನ್ ಹೇಗೆ ತೆಗಿತಾ ಹೋಗ್ತೀವಿ, ಹಾಗೆ ಅದರ ವ್ಯಾಲ್ಯೂ ಕಡಿಮೆ ಹಾಕೋಂತ ಹೋಗ್ತೀವಿ. ಸೊ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಅನ್ನುವ ಬದಲಾಗಿ ಡೆಪ್ಲೀಷನ್ ಅನ್ನುವಂಥ ಪದವನ್ನು ಯೂಸ್ ಮಾಡ್ತೀವಿ. ಅರ್ಥ ಒಂದೇ, ಇಷ್ಟೇ. ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ದಿ ಅಸೆಟ್ ವಿ ಯೂಸ್ ದಿ ವರ್ಡ್. ಮಷಿನರಿ ಇತ್ತು, ಬಿಲ್ಡಿಂಗ್ ಇತ್ತು, ವೆಹಿಕಲ್ಸ್ ಇದ್ದು ಅಂತಂದರೆ ಡಿಪ್ರಿಸಿಯೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಮೈನಿಂಗ್ ಇತ್ತು ಅಥವಾ ಬೇರೆ ಯಾವುದಾದ್ರೂ ನ್ಯಾಚುರಲ್ ರಿಸೋರ್ಸ್ ಅಸೆಟ್ಸ್ ಇದ್ವು ಅಂತಂದರೆ ಅಲ್ಲಿ ನಾವು ಅಂದರೆ ಖಾಲಿ ಆಗುವಂಥ ಅಸೆಟ್ಸ್ಗಳು. ಸೊ ಅದಕ್ಕೆ ನಾವು ಡೆಪ್ಲೀಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ಅಮರ್ಟೈಸೇಷನ್ ಅಂತ. ಕೆಲವೊಮ್ಮೆ ನಾವು ಡೆಪ್ರಿಸಿಯೇಷನ್ ಬದಲಾಗಿ ಅಮರ್ಟೈಸೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಇದು ಯಾವಾಗ ಯೂಸ್ ಮಾಡ್ತೀರಪ್ಪ ಅಂದರೆ, ಒಂದು ವೇಳೆ ಆಸ್ತಿ ಕಣ್ಣಿಗೆ ಕಾಣದೇ ಇರುವಂಥ ಆಸ್ತಿ ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ ಆಗಿತ್ತು ಅಂತಂದರೆ. ಇಂಟ್ಯಾಂಜಿಬಲ್ ಅಸೆಟ್ ಅಂತಂದರೆ ಉದಾಹರಣೆಗೆ ಗುಡ್ ವಿಲ್, ಕೀರ್ತಿ ಮೌಲ್ಯ ಅಂತ ಕರಿತೀವಿ, ಸಂಸ್ಥೆಯ ಕೀರ್ತಿ ಮೌಲ್ಯ. ಅಥವಾ ಪೇಟೆಂಟ್ ರೈಟ್ಸ್ ಅಂತ ಕರಿತೀವಿ. ನಾನು ನಿಮ್ಗೆ ಹೇಳಿದ್ದೆ, ವ್ಯಾಕ್ಸಿನನ್ನು ಉತ್ಪಾದನೆ ಮಾಡಬೇಕಾದ್ರೆ, ಈಗ ಕೋವ್ಯಾಕ್ಸಿನ್ ನಾವು ನಮ್ಮ ಮನೆಯೊಳಗೆ ಉತ್ಪಾದನೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಉತ್ಪಾದನೆ ಮಾಡಬೇಕಾದ್ರೆ ಪೇಟೆಂಟ್ಸನ್ನು ಖರೀದಿ ಮಾಡಬೇಕಾಯ್ತು. ಅದನ್ನು ಯಾರು ಕಂಡು ಹಿಡಿದಾರಲ್ಲ ಅವ್ರ ಕಡೆಗೆ ನಾವು ದುಡ್ಡನ್ನು ಕೊಟ್ಟು ಅಥವಾ ರಾಯಲ್ಟಿಯನ್ನು ಕೊಟ್ಟು ಹಕ್ಕನ್ನು ಪಡಿಬೇಕಾಗ್ತೈತಿ. ಆವಾಗ ನಾವು ಆ ವ್ಯಾಕ್ಸಿನನ್ನು ಉತ್ಪಾದನೆ ಮಾಡಬಹುದು. ಸೊ ಅದಕ್ಕೆ ನಾವು ಪೇಟೆಂಟ್ ರೈಟ್ಸ್ ಅಂತ ಕರಿತೀವಿ. ಸೊ ಇದು ಮಾರ್ಕೆಟ್ ಒಳಗೆ ಯಾವುದೋ ಒಂದು ಪುಸ್ತಕ ತೊಗೊಂಡು ಬಂದು ಕಾಪಿ ಮಾಡಿ ನಾವು ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಬರೋದಿಲ್ಲ. ಆ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಿ ಮಾರಾಟ ಮಾಡಬೇಕಾದ್ರೆ ಆ ಪುಸ್ತಕ ಬರೆದವ್ರ ಕಡೆಯಿಂದ ಹಕ್ಕನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಕಾಪಿ ರೈಟ್ ಅಂತ ಕರಿತೀವಿ. ಸೊ ಹೀಗೆ ಪೇಟೆಂಟ್ ರೈಟ್, ಕಾಪಿ ರೈಟ್, ಗುಡ್ ವಿಲ್ ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. ಅವು ಸಹ ಸೌಕಳಿ ಆಗ್ತಾವೆ. ಸೊ ಅವುಗಳು ಸೌಕಳಿ ಮಾಡುವಾಗ ನಾವು ಅಮರ್ಟೈಸೇಷನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಡಿಪ್ರಿಸಿಯೇಷನ್ ಅಥವಾ ಡೆಪ್ಲೀಷನ್ ಅಥವಾ ಅಮರ್ಟೈಸೇಷನ್ ಅನ್ನುವಂಥ ಶಬ್ದಗಳನ್ನು ನಾವು ಉಪಯೋಗ ಮಾಡ್ತೀವಿ. ಇನ್ನು ಬರೋಣ ಕಾಸಸ್ ಆಫ್ ಡಿಪ್ರಿಸಿಯೇಷನ್. ಆಸ್ತಿಗಳು ಸೌಕಳಿ ಆಗಲಿಕ್ಕೆ ಕಾರಣಗಳು ಏನು? ಒಂದನೇ ಕಾರಣ ಏನರಪ್ಪ ಅಂತಂದರೆ ವಿಯರ್ ಆ್ಯಂಡ್ ಟಿಯರ್, ಹರಿಯೋದು ಮುರಿಯೋದು. ವಿಯರ್ ಆ್ಯಂಡ್ ಟಿಯರ್ ಡ್ಯೂ ಟು ಯೂಸ್.
ಯಾವುದೇ ಒಂದು ಆಸ್ತಿಯನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರಿ ಅಂತಂದರೆ ಅದು ಮುರಿಬೋದು, ಹರಿಬೋದು, ಆವಾಗ ಅದರ ಮೌಲ್ಯ ಕಡಿಮೆ ಆಗ್ತೈತಿ. ಅಥವಾ ಜಸ್ಟ್ ಬಿಕಾಸ್ ಆಫ್ ದ ಪ್ಯಾಸೇಜ್ ಆಫ್ ಟೈಮ್ ಕಳೀತು ಅಂತಂದರೆ ಕೆಲವೊಂದು ಆಸ್ತಿಯ ಮೌಲ್ಯ ಕಡಿಮೆ ಆಗ್ತಿತ್ತು. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಕಾರಿಂದು, ಹೌದಲ್ಲ. ಸೊ ಹೀಗೆ ಕೆಲವೊಂದು ಆಸ್ತಿ ಒಳಗೆ ಏನಾಗ್ತಿರಪ್ಪ ಅಂದರೆ ಅದು ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಇಟ್ಟರೂ ಸಹ ಟೈಮ್ ಕಳೆದಂಗೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಸೊ ಹೀಗಾಗಿ ಡಿಪ್ರಿಸಿಯೇಷನ್ಗೆ ಒಂದು ಕಾರಣ ಏನರಪ್ಪ ಅಂತಂದರೆ ಕಂಟಿನ್ಯೂಸ್ ಯೂಸ್ದಿಂದಾಗಿ ಅದು ಹರಿಬೋದು, ಮುರಿಬಹುದು, ಆವಾಗ ಅದರ ವ್ಯಾಲ್ಯೂ ಕಡಿಮೆ ಆಗ್ಬೋದು. ಅಥವಾ ಜಸ್ಟ್ ಟೈಮ್ ಉರುಳಿತು ಅಂತಂದರೆ ಆವಾಗೂ ಸಹ ಅದರ ವ್ಯಾಲ್ಯೂ ಕಡಿಮೆ ಆಗುವಂಥ ಚಾನ್ಸಸ್ಗಳು ಇರ್ತವೆ. ಆಮೇಲೆ ಎಕ್ಸ್ಪೈರೇಷನ್ ಆಫ್ ಲೀಗಲ್ ರೈಟ್ಸ್ ಇನ್ ಕೇಸ್ ಆಫ್ ಪೇಟೆಂಟ್ ರೈಟ್ಸ್, ಇನ್ ಕೇಸ್ ಆಫ್ ಕಾಪಿ ರೈಟ್ಸ್. ನಿರ್ದಿಷ್ಟ ಅವಧಿಗಾಗಿ ನಾವು ಪೇಟೆಂಟ್ಸನ್ನು ತೊಗೊಂಡಿರ್ತೀವಿ, ಹಕ್ಕನ್ನು ತೊಗೊಂಡಿರ್ತೀವಿ. ಬುಕ್ಕನ್ನು ಪ್ರಿಂಟ್ ಮಾಡಿ ಮಾರಾಟ ಮಾಡುವಂಥ ಹಕ್ಕು 5 ವರ್ಷಕ್ಕೆ, ಲವಣಿ 2 ವರ್ಷಕ್ಕೆ, ಹೀಗೆ ನಾವೇನು ಮಾಡಿರ್ತೀವಿ ನಿರ್ದಿಷ್ಟ ಅವಧಿಗಾಗಿ ಅಂತ ಹಕ್ಕನ್ನು ಪಡೆದಿರ್ತೀವಿ. ಹೆಂಗೆ ಟೈಮ್ ಕಳೀತಾ ಹೋಗ್ತೈತಿ ಹಂಗೆ ಅದರ ವ್ಯಾಲ್ಯೂ ಕಡಿಮೆ ಹಾಕೋವಂತ ಹೋಗ್ತೈತಿ. ಆಮೇಲೆ ಅಬ್ಸುಲೀಸೆನ್ಸ್, ಈಗಾಗಲೇ ಹೇಳೇನೆ, ಹೊಸ ಟೆಕ್ನಾಲಜಿ ಅಥವಾ ಹೊಸ ಮಾಡೆಲ್, ಅಪ್ಗ್ರೇಡೆಡ್ ಮಾಡೆಲ್ ಏನಾದರೂ ಬಂತು ಅಂದರೆ ಹಳೆ ಮಾಡೆಲ್ಲು ತನ್ನ ವ್ಯಾಲ್ಯೂಯನ್ನು ಕಳ್ಕೊಳ್ತಾವ. ಸೊ ದೀಸ್ ಆರ್ ದಿ ಸಮ್ ರೀಸನ್ಸ್ ಫಾರ್ ದಿ ಡೆಪ್ರಿಸಿಯೇಷನ್. ಆಮೇಲೆ ಅಬ್ನಾರ್ಮಲ್ ಫ್ಯಾಕ್ಟರ್ಸ್. ಕೆಲವೊಮ್ಮೆ ಕೆಲವೊಂದು ಅಸಾಧಾರಣ ಕಾರಣಗಳಿಂದಾಗಿ ಆಸ್ತಿಯ ಮೌಲ್ಯ ಕಡಿಮೆ ಆಗ್ತೈತೆ. ಉದಾಹರಣೆಗೆ ಸಪೋಸ್ ನಾವು ಒಂದು ಮಷಿನರಿಯನ್ನು ಖರೀದಿ ಮಾಡಿಕೊಂಡು ಬಾಂಬೆಯಿಂದ ಕಬ್ಬೂರಿಗೆ ತರ್ತಾ ಇದ್ವಿ, ರಸ್ತೆ ಮಧ್ಯದೊಳಗೆ ಆಕ್ಸಿಡೆಂಟ್ ಆಗಿ ಅದು ಡ್ಯಾಮೇಜ್ ಆಯಿತು ಅಂದರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತದೆ. ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ಲಿಕ್ಕೆ ಬರೋದಿಲ್ಲ. ನಾವು ಅಲ್ಲಿ 50,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದಿದ್ವಿ, ರಸ್ತೆ ಮಧ್ಯದೊಳಗೆ ಆಕ್ಸಿಡೆಂಟ್ದಿಂದ ಅದು ಡ್ಯಾಮೇಜ್ ಆಯಿತು, ಅದನ್ನ ರಿಪೇರಿ ಮಾಡಿಸಿದ್ವಿ, ಈಗ ಅದರ ವ್ಯಾಲ್ಯೂ 40,000 ರೂಪಾಯಿ ಆಗೈತಿ. ಜನ ಯಾರು ಕೇಳಿದ್ರೆ 40,000 ರೂಪಾಯಿ ಆಗ್ತದೆ, 50,000 ರೂಪಾಯಿ ತೊಗೊಳಕ್ಕೆ ಯಾರು ರೆಡಿ ಇಲ್ಲ ಅಂತ ತಿಳ್ಕೊಡು. ಉದಾಹರಣೆ ಅದು 10,000 ರೂಪಾಯಿ ಕಡಿಮೆ ಆಗ್ತದೆ ವ್ಯಾಲ್ಯೂ. ಆಗಲಿಕ್ಕೆ ಕಾರಣ ಏನು? ಆಕ್ಸಿಡೆಂಟ್. ಇದಕ್ಕೆ ನಾವು ಆ 10,000 ರೂಪಾಯಿಗೆ ನಾವು ಡಿಪ್ರಿಸಿಯೇಷನ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕ್ರಪ್ಪ ಅಂತಂದರೆ ಆಮೇಲೆ ಇಟ್ ಇಸ್ ನಾಟ್ ಗ್ರ್ಯಾಜುವಲ್, ಅದು ಕ್ರಮೇಣವಾಗಿ ಆಗಿದ್ದಿಲ್ಲ, ತಕ್ಷಣ ಆಗಿದ್ದು, ಅದು ತಕ್ಷಣ ಆಯಿತು. ಸೊ ಹೀಗಾಗಿ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ಲಿಕ್ಕೆ ಬರೋದಿಲ್ಲ. ಹೀಗೆ ಕೆಲವೊಂದು ಅಬ್ನಾರ್ಮಲ್ ಫ್ಯಾಕ್ಟರ್ದಿಂದ, ಅಂಶಗಳಿಂದಾಗಿ ಕೆಲವೊಂದು ಆಸ್ತಿಯ ಮೌಲ್ಯಗಳು ತಕ್ಷಣ ಕಡಿಮೆ ಆಯಿತು ಅಂತಂದರೆ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಆಮೇಲೆ ಯಾವಾಗಲೂ ನೆನಪಿಟ್ಕೊಡ್ರಿ, ಡಿಪ್ರಿಸಿಯೇಷನ್ ಇಸ್ ಚಾರ್ಜ್ ಅಗೇನ್ಸ್ಟ್ ದ ರೆವೆನ್ಯೂ ಆಫ್ ದಿ ಕರೆಸ್ಪಾಂಡಿಂಗ್ ಪೀರಿಯಡ್. ನಾವು ಯಾವ ವರ್ಷ ಆಸ್ತಿಯಿಂದ ಪ್ರಯೋಜನವನ್ನು ಪಡೆದಿರ್ತೇವಲ್ಲ ಅದೇ ವರ್ಷ ಆ ಆಸ್ತಿಯ ಡಿಪ್ರಿಸಿಯೇಷನನ್ನು ನಾವು ಚಾರ್ಜ್ ಮಾಡಬೇಕು. ಓಕೆ, ನೆಕ್ಸ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನ್ ಅಮೌಂಟ್ ಮೇಲೆ ಯಾವ್ಯಾವ ಅಂಶಗಳು ಪರಿಣಾಮ ಬೀರ್ತಾವ? ಮೊದಲನೇದು ಕಾಸ್ಟ್ ಆಫ್ ದಿ ಅಸೆಟ್. ನಾವು ಡಿಪ್ರಿಸಿಯೇಷನ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಏನೇನೋ ಗಣನೆಗೆ ತೆಗೆದುಕೊಳ್ತೀವಿ. ಮೊದಲಿಗೆ ಕಾಸ್ಟ್ ಆಫ್ ದಿ ಅಸೆಟ್. ಸಪೋಸ್ ಒಂದು ಮಷಿನರಿಯನ್ನು ಖರೀದಿ ಮಾಡೀವಿ, ಸೊ ಅದಕ್ಕೆ ನಾವು 10,000 ರೂಪಾಯಿ ಪೇಮೆಂಟ್ ಮಾಡೀವಿ ಅಂತ. ಸೊ ದ್ಯಾಟ್ ಈಸ್ ಅ ಕಾಸ್ಟ್ ಆಫ್ ದಿ ಅಸೆಟ್, ಅದನ್ನು ಗಣನೆಗೆ ತೆಗೆದುಕೊಳ್ಬೇಕು. ದೆನ್ ಎಸ್ಟಿಮೇಟೆಡ್ ನೆಟ್ ರೆಸಿಜ್ಯುವಲ್ ವ್ಯಾಲ್ಯೂ. ರೆಸಿಜ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ. ಸ್ಕ್ರಾಪ್ ವ್ಯಾಲ್ಯೂ ಅಂತಂದ್ರೆ ಏನಪ್ಪ ಅಂತಂದರೆ ಅದರ ಎಸ್ಟಿಮೇಟೆಡ್ ಲೈಫ್ ಮುಗಿದ ನಂತರ ಅಸೆಟ್ಟಿನ ವ್ಯಾಲ್ಯೂ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು 10,000 ರೂಪಾಯಿ ಕೊಟ್ಟು ಮಷಿನರಿಯನ್ನು ಖರೀದಿ ಮಾಡಿದ್ದೀವಿ, ಅದರ ಮ್ಯಾನುಫ್ಯಾಕ್ಚರ್ ಹೇಳಿದಾನ ಇದನ್ನು 3 ವರ್ಷ ಯೂಸ್ ಮಾಡ್ಬೋದು ಅಂತ. 3 ವರ್ಷ ನಂತರ ಇದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ 3 ವರ್ಷ ನಾವು ಯೂಸ್ ಮಾಡ್ತೀವಿ, ನಂತರ ಅದು ಹಾಗೆ ಉಳಿದಿದ್ದು ಅನ್ಯೂಸೇಬಲ್ ಆಗ್ತೈತೆ, ಹೌದಲ್ಲ. ಆವಾಗ ಅದನ್ನು ನಾವೇನು ಮಾಡ್ತೀವಿ, ಸ್ಕ್ರ್ಯಾಪ್ ಮರ್ಚೆಂಟ್ದವನಿಗೆ ತೂಕದ ಲೆಕ್ಕ ಮಾಡಿ ಮಾರಾಟ ಮಾಡ್ತೀವಿ, ಅವ 1,000 ರೂಪಾಯಿ ಕೊಡ್ತಾನೆ. ಸೊ ಅದಕ್ಕೆ ನಾವೇನು ಕರಿತೀವಿ, ರೆಸಿಜ್ಯುವಲ್ ವ್ಯಾಲ್ಯೂ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಕರಿತೀವಿ, ಶಿಲ್ಪ. ಸೊ ಫಸ್ಟಿಗೆ ಕಾಸ್ಟ್ ಆಯ್ತು, ಕಾಸ್ಟ್ ಎಷ್ಟು ಕೊಟ್ವಿ? 10,000 ರೂಪಾಯಿ ಕೊಟ್ವಿ. ರೆಸಿಜ್ಯುವಲ್ ವ್ಯಾಲ್ಯೂ ಎಷ್ಟು? 1,000 ರೂಪಾಯಿ. ಈ ಎರಡೂ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಆಮೇಲೆ ಮೂರನೇದು ಏನರಪ್ಪ ಅಂದರೆ ಡಿಪ್ರಿಸಿಯೇಬಲ್ ಕಾಸ್ಟ್. ಹಾಗಾದ್ರೆ ಡಿಪ್ರಿಸಿಯೇಬಲ್ ಕಾಸ್ಟ್ ಅಂದರೆ ಏನು? ಒರಿಜಿನಲ್ ಕಾಸ್ಟ್ ಒಳಗೆ ಅದರ ಸ್ಕ್ರ್ಯಾಪ್ ವ್ಯಾಲ್ಯೂಯನ್ನು ಕಡಿಮೆ ಮಾಡಬೇಕು. ಒರಿಜಿನಲ್ ಕಾಸ್ಟ್ ಐತಿ 10,000 ರೂಪಾಯಿ, ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟೈತಿ? 1,000 ರೂಪಾಯಿ. ಹಂಗಾರೆ 10,000 ರೂಪಾಯಿ ಒಳಗೆ 1,000 ರೂಪಾಯಿ ಹೋಯ್ತು ಅಂದರೆ ಎಷ್ಟು ಉಳಿತು? 9,000 ರೂಪಾಯಿ. ಅದನ್ನು ಗಣನೆಗೆ ತೆಗೆದುಕೊಳ್ಬೇಕು. ಓಕೆ, ಬರೀ ಒರಿಜಿನಲ್ ಕಾಸ್ಟ್ ಅಷ್ಟೇ ತೊಗೊಳಂಗಿಲ್ಲ, ಒರಿಜಿನಲ್ ಕಾಸ್ಟ್ ತೊಗೋಬೇಕು, ಅದರ ಒಳಗೆ ಏನು ಮಾಡಬೇಕು? ಸ್ಕ್ರ್ಯಾಪ್ ವ್ಯಾಲ್ಯೂ ಲೆಸ್ ಮಾಡಬೇಕು. ಲೆಸ್ ಮಾಡಿದ ನಂತರ 9,000 ರೂಪಾಯಿ ಬಂತು, ಅದಕ್ಕೆ ನಾವು ಕರಿತೀವಿ
ಡಿಪ್ರಿಸಿಯೇಬಲ್ ಕಾಸ್ಟ್ ಅಂತ. ಆಮೇಲೆ ಎಸ್ಟಿಮೇಟೆಡ್ ಯೂಸ್ಫುಲ್ ಲೈಫ್ ಆಫ್ ದಿ ಅಸೆಟ್. ನಾವು ಅಸೆಟ್ಟನ್ನು ಖರೀದಿ ಮಾಡುವಾಗ ದ ಮ್ಯಾನುಫ್ಯಾಕ್ಚರರ್ ಆಫ್ ದಿ ಅಸೆಟ್ ವಿಲ್ ಟೆಲ್ ಯು ವಾಟ್ ಈಸ್ ದ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ಅಸೆಟ್. ನೀವು ಒಂದು ಕಂಪ್ಯೂಟರನ್ನು ಖರೀದಿ ಮಾಡಿದ್ರಿ ಅಂತಂದರೆ ಅದರ ಮ್ಯಾನುಫ್ಯಾಕ್ಚರ್ ನಿಮ್ಗೆ ಹೇಳ್ತಾನೆ ಇದನ್ನು 10 ವರ್ಷ ಯೂಸ್ ಮಾಡ್ಬೋದು ಅಂತ. ನೀವು ಒಂದು ಕಾರನ್ನು ಖರೀದಿ ಮಾಡಿದರೆ ಅದರ ಮ್ಯಾನುಫ್ಯಾಕ್ಚರ್ ಹೇಳ್ತಾನೆ ನೀವು 15 ವರ್ಷ ಇದನ್ನು ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ದ ಎಸ್ಟಿಮೇಟೆಡ್ ಲೈಫ್ ಅಂತ ಹೇಳ್ತಾರೆ. ಪ್ರತಿಯೊಂದು ಅಸೆಟಿಗೆ ಅದರದೇ ಆದಂಥ ಎಸ್ಟಿಮೇಟೆಡ್ ಲೈಫ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪೆನ್ ಇದೆ, ಇದರ ಎಸ್ಟಿಮೇಟೆಡ್ ಲೈಫ್ ಎಷ್ಟಪ್ಪ? ಭಾಳ ಅಂದರೆ 1 ವರ್ಷ. 1 ವರ್ಷ ಆಯಿತು ಅಂದರೆ ಮುರಿದು ಹೋಗ್ಬಿಡ್ತಾವೆ, ಹೌದಲ್ಲ? ಸೊ ಇದಕ್ಕೆ ಎಸ್ಟಿಮೇಟೆಡ್ ಲೈಫ್ ಅಂತ. ಸೊ ಆ ಎಸ್ಟಿಮೇಟೆಡ್ ಲೈಫನ್ನು ತೊಗೋಬೇಕು. ಓಕೆ, ಹಾಗಾದ್ರೆ ಇಲ್ಲೇನಾಯ್ತು? ಮಷಿನರಿ ಖರೀದಿ ಮಾಡಿದ್ವಿ, ಎಷ್ಟು ಕೊಟ್ವಿ? 10,000 ರೂಪಾಯಿ, ಅದು ಒರಿಜಿನಲ್ ಕಾಸ್ಟು. ಆಮೇಲೆ ಅದರ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟೈತಿ? 1,000 ರೂಪಾಯಿ. ಆಮೇಲೆ ಅದರ ಲೈಫ್ ಎಷ್ಟು ಅಂತ ಹೇಳಿ ಓನರು, ಅದರ ಮ್ಯಾನುಫ್ಯಾಕ್ಚರು 3 ವರ್ಷ. ಹಂಗಾರೆ 10,000 ರೂಪಾಯಿ ಒಳಗೆ 1,000 ರೂಪಾಯಿ ಹೋಯ್ತು ಅಂದರೆ 9,000 ರೂಪಾಯಿ ಡಿವೈಡೆಡ್ ಬೈ 3 ಅಂತಂದರೆ ಎಷ್ಟು ಬಂತು? 3,000 ರೂಪಾಯಿ. ಹಂಗಾರೆ ಪ್ರತಿ ವರ್ಷ ಆ ಅಸೆಟ್ಟಿನ ಮೇಲೆ ನಾವು ಏನು ಮಾಡ್ತೀರಪ್ಪ ಅಂದರೆ 3,000 ರೂಪಾಯಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಈ ರೀತಿಯಾಗಿ ಡಿಪ್ರಿಸಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಬಂತು ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್. ನಿಮ್ಮ ಸಿಲೆಬಸ್ಸಿಗೆ 2 ಮೆಥಡನ್ನು ಹಚ್ಚಾರೆ. ಭಾಳಷ್ಟು ಮೆಥಡ್ಸ್ ಅದಾವೆ. ನಿಮ್ಮ ಸಿಲೆಬಸ್ಸಿಗೆ 2 ಮೆಥಡು. ಸ್ಟ್ರೇಟ್ ಲೈನ್ ಮೆಥಡ್ ಮೊದಲನೇದು, ಸ್ಟ್ರೇಟ್ ಲೈನ್ ಮೆಥಡು. ಎರಡನೇದ್ದು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಇಲ್ಲಿವರೆಗೆ ನಾನು ಬರ್ಸಿದ್ದೈತೆ, ಹೌದಲ್ಲ? ಹಾಗಾದ್ರೆ ಸ್ಟ್ರೇಟ್ ಲೈನ್ ಮೆಥಡ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಈ ಮೆಥಡ್ ಒಳಗೆ ಇದಕ್ಕೆ ನಾವು ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂತಲೂ ಕರಿತೀವಿ. ಇಲ್ಲಿ ಪ್ರತಿ ವರ್ಷ ಆ ಅಸೆಟ್ಟಿನ ಮೇಲೆ ಫಿಕ್ಸ್ಡ್ ಅಮೌಂಟನ್ನು ಡಿಪ್ರಿಸಿಯೇಷನ್ ಅಂತೇಳಿ ಚಾರ್ಜ್ ಮಾಡ್ತೀವಿ. ಸೇಮ್ ಅಮೌಂಟ್. ಸಪೋಸ್ ಪ್ರತಿ ವರ್ಷ 3,000 ಅಂದರೆ 3,000ನ, 5,000 ಅಂದರೆ 5,000, ಹೆಚ್ಚು ಕಡಿಮೆ ಮಾಡೋದಿಲ್ಲ. ಬಿಕಾಸ್ ಹಿಯರ್ ಡಿಪ್ರಿಸಿಯೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಎಟ್ ಎ ಫಿಕ್ಸ್ಡ್ ರೇಟ್ ಆನ್ ದಿ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್. ಆನ್ ದಿ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್. ಸಪೋಸ್ ನಾವು 20,000 ರೂಪಾಯಿ ಕೊಟ್ಟು ಮಷಿನರಿಯನ್ನು ಖರೀದಿ ಮಾಡಿದ್ದೀವಿ. ದ ಮ್ಯಾನುಫ್ಯಾಕ್ಚರರ್ ಆಫ್ ದಿ ಮಷಿನರಿ ಹೇಳ್ತಾ ಇದ್ದಾನೆ ಇದರದ ರೇಟ್ ಆಫ್ ಡಿಪ್ರಿಸಿಯೇಷನ್ 20% ಅಂತ ಹೇಳ್ತಾನೆ. ಪ್ರತಿ ವರ್ಷ ಇದು 20% ಸೌಕಳಿ ಆಗ್ತೈತಿ ಅಂತ ಹೇಳ್ದ ಅಂತಂದರೆ ನಾವು ಮಾಡ್ತೀವಿ 20,000 ರೂಪಾಯಿಯನ್ನು 20%ಇಂದ ಏನು ಮಾಡ್ತೀವಿ, ಇದು ಡಿಪ್ರಿಸಿಯೇಷನ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ. ಅಂದರೆ 100ಕ್ಕೆ 20 ರೂಪಾಯಿ ಆದರೆ 20,000 ರೂಪಾಯಿಗೆ ಎಷ್ಟು ಅಂತ 4,000 ರೂಪಾಯಿ ಬರುತ್ತೆ. ಸೊ ಪ್ರತಿ ವರ್ಷ 4,000 ರೂಪಾಯಿ ಡಿಪ್ರಿಸಿಯೇಷನ್ ಹಾಕುವಂತ ಆಗ್ತದೆ. ಆ ಅಮೌಂಟ್ ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಕರಿತೀವಪ್ಪ ಅಂತಂದರೆ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡು ಅಥವಾ ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಕರಿತೀವಿ. ಈಗ ನಿಮಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದ ಅಂತಂದರೆ ನೀವು ಅವ ಎಷ್ಟು ರೇಟ್ ಹೇಳಿರ್ತಾನಲ್ಲ ಅಷ್ಟು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಕೆಲವೊಂದು ಅಸೆಟ್ಸ್ ಒಳಗೆ 10% ಡಿಪ್ರಿಸಿಯೇಷನ್ ಅಂತ ಹೇಳ್ತಾನೆ. ಸಪೋಸ್ ನಾವು 10,000 ರೂಪಾಯಿ ಕೊಟ್ಟು ಒಂದು ಮಷಿನರಿಯನ್ನು ಖರೀದಿ ಮಾಡಿ ಅದರ ವ್ಯಾಲ್ಯೂ ಇದು, ಅದರ ಡಿಪ್ರಿಸಿಯೇಷನ್ ರೇಟ್ 10% ಅಂದರೆ 1,000 ರೂಪಾಯಿ ಬರುತ್ತೆ. 10% ಆಫ್ ದಿ 10,000 ರೂಪಾಯಿ 1,000 ರೂಪಾಯಿ ಆಗ್ತದೆ. ಅಥವಾ ಮಷಿನರಿ ವ್ಯಾಲ್ಯೂ 1,00,000 ರೂಪಾಯಿ, ಅದರ ಡಿಪ್ರಿಸಿಯೇಷನ್ 15% ಅಂತಂದರೆ ಪ್ರತಿ ವರ್ಷ 15,000 ರೂಪಾಯಿ ಡಿಪ್ರಿಸಿಯೇಷನ್ ಬರ್ತೀವಿ. ಹೀಗೆ ನಿಮ್ಗೆ ಪ್ರಾಬ್ಲಮ್ ಒಳಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾನೆ, ಅದರ ಪ್ರಕಾರ ನೀವು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇನ್ನು ಕೆಲವೊಮ್ಮೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡೋದಿಲ್ಲ. ಸೊ ಆವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಫಾರ್ಮುಲಾ ಯೂಸ್ ಮಾಡಬೇಕು. ಫಾರ್ಮುಲಾ ಏನಂದರೆ ಆಗಲೇ ನಾವು ನೋಡಿದ್ದೀವಲ್ಲ, ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಒರಿಜಿನಲ್ ಕಾಸ್ಟ್ ಆಫ್ ದಿ ಮಷಿನರಿ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಪಾನ್ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ಇಯರ್. ಇದನ್ನು ಬರ್ಸೇನೆ ಅಂತ ಕಾಣಿಸ್ತದೆ, ಹೌದಲ್ಲ? ಬರ್ಸೇನೆ, ಹೌದಲ್ಲ? ಸೊ ಹಾಗಾದರೆ ನಾವೇನು ಮಾಡಬೇಕು, ನಾವೇ ಡಿಪ್ರಿಸಿಯೇಷನ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಒರಿಜಿನಲ್ ಕಾಸ್ಟ್ ಆಫ್ ದಿ ಮಷಿನರಿ. ಫಾರ್ ಎಕ್ಸಾಂಪಲ್ ಹಿಂದಿನ ಎಕ್ಸಾಂಪಲ್ ಒಳಗೆ 10,000 ರೂಪಾಯಿ ಅಂತ ಹೇಳಿದ್ದು ನಾನು, ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ 1,000 ರೂಪಾಯಿ ಅಪಾನ್ ಎಸ್ಟಿಮೇಟೆಡ್ ಲೈಫ್ 3. ಹಂಗಾರೆ ಪ್ರತಿ ವರ್ಷ 3,000 ರೂಪಾಯಿ ಡಿಪ್ರಿಸಿಯೇಷನ್. ಸೊ ಈ ರೀತಿಯಾಗಿ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಒಂದು ಮೆಥಡಿನ ಅಡ್ವಾಂಟೇಜ್ ಏನರಪ್ಪ ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಈ ಮೆಥಡು ಭಾಳ ಸಿಂಪಲ್ ಇದೆ. ನಾವು ಇದನ್ನು ಸುಲಭವಾಗಿ ಅಪ್ಲೈ ಮಾಡ್ಬೋದು, ಸುಲಭವಾಗಿ ತಿಳ್ಕೊಬೋದು. ಒಂದೇ ಅಡ್ವಾಂಟೇಜ್. ನಿಮಗೆ ಪ್ರಶ್ನೆ ಕೇಳ್ಬೋದು, ರೈಟ್ ಎನಿ ಒನ್ ಅಡ್ವಾಂಟೇಜ್ ಆಫ್ ದಿ ಸ್ಟ್ರೇಟ್ ಲೈನ್ ಮೆಥಡ್ ಅಥವಾ ರೈಟ್ ಎನಿ 2 ಅಡ್ವಾಂಟೇಜ್ ಆಫ್ ದಿ ಸ್ಟ್ರೇಟ್ ಲೈನ್ ಮೆಥಡ್ ಅಂತೇಳಿ ನಿಮಗೆ ಪ್ರಶ್ನೆ ಕೇಳ್ಬೋದು. ಆವಾಗ ಎರಡನೇ ಅನುಕೂಲತೆ ಏನರಪ್ಪ ಅಂತಂದರೆ ಪ್ರತಿ ವರ್ಷ ನಾವು ಸೇಮ್ ಅಮೌಂಟನ್ನು ಡಿಪ್ರಿಸಿಯೇಷನ್ ಅಂತೇಳಿ ಹಾಕ್ತೀವಿ. ಪ್ರತಿ ವರ್ಷ 3,000 ರೂಪಾಯಿ ಅಂದರೆ 3,000 ರೂಪಾಯಿನ ಹಾಕ್ತೀವಿ. ಸೊ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ತೋರಿಸ್ತೀವಿ. ಸೊ ಇದರಿಂದ ಏನಾಗ್ತಿದ್ರಪ್ಪ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಮೇಲೆ ಪ್ರತಿ ವರ್ಷ ಸಮನಾದ ಭಾರ ಬೀರುತ್ತದೆ. ಸೊ ಅದರಿಂದ ನಮಗೂ ಅಡ್ವಾಂಟೇಜ್ ಏನರಪ್ಪ ಅಂತಂದರೆ ನಾವು ವಿವಿಧ ವರ್ಷದ ಪ್ರಾಫಿಟನ್ನು ಕಂಪೇರ್ ಮಾಡಲಿಕ್ಕೆ ಬರ್ತೀವಿ. ಈಗ ಪ್ರತಿ ವರ್ಷ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಚೇಂಜ್ ಆಕ್ಕೊತಾ ಹೋಯಿತು ಅಂತಂದರೆ ಅದರ ಪರಿಣಾಮ ಪ್ರಾಫಿಟ್
ಅಥವಾ ಲಾಸಿನ ಮೇಲೆ ಬೀರುತ್ತದೆ. ಆವಾಗ ಅದನ್ನು ನಾವು ಈಸಿಯಾಗಿ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಲಿಮಿಟೇಷನ್ಸ್, ಸಮಸ್ಯೆ ಏನರಪ್ಪ, ಇದರ ದೋಷ ಏನರಪ್ಪ ಅಂತಂದರೆ, ಇಲ್ಲಿ ನಾವು ಒಂದು ಫಾಲ್ಟಿ ಅಸಂಪ್ಷನನ್ನು ಮಾಡ್ತೀವಿ. ಏನಂತೇಳಿ, ಪ್ರತಿ ವರ್ಷ ನಾವು ಸೇಮ್ ಅಮೌಂಟ್ ಆಫ್ ಮಷಿನರಿಯನ್ನು ಅಥವಾ ಅಸೆಟ್ಟನ್ನು ಯೂಸ್ ಮಾಡ್ತೀವಿ ಅಂತೇಳಿ ಅಸಂಪ್ಷನ್ ಮಾಡಿ ಪ್ರತಿ ವರ್ಷ ಸೇಮ್ ಅಮೌಂಟ್ ಡಿಪ್ರಿಸಿಯೇಷನ್ ಹಾಕ್ತೀವಿ. ಆದರೆ ಹಾಗಿರೋದಿಲ್ಲ. ಕೆಲವೊಮ್ಮೆ ಜಾಸ್ತಿ ಯೂಸ್ ಮಾಡಿರ್ತೀವಿ, ಕೆಲವೊಮ್ಮೆ ಕಡಿಮೆ ಯೂಸ್ ಮಾಡಿರ್ತೀವಿ. ಈಗ ವೆಹಿಕಲ್ ತೊಗೊಳ್ರಿ, 2 ವೀಲರ್ ಡೈಲಿ ಅಷ್ಟೇ ಯೂಸ್ ಮಾಡ್ತೀರಿ ನೀವು, ಒಂದಿನ ಮನೆ ಹೊರಗೆ ತೆಗೆಯೋದೇ ಇಲ್ಲ, ಒಂದಿನ ಜಾಸ್ತಿ ಯೂಸ್ ಮಾಡ್ತೀರಿ. ಸೊ ಅದೇ ಥರ ಮಷಿನರಿಗಳು ಒಂದು ವರ್ಷ ಜಾಸ್ತಿ ಯೂಸ್ ಆಗಿರ್ಬೋದು ಅಥವಾ ಒಂದು ವರ್ಷ ಕಡಿಮೆ ಯೂಸ್ ಆಗಿರ್ಬೋದು. ಅಸೆಟ್ಸ್ಗಳು ಒಂದು ವರ್ಷ ಜಾಸ್ತಿ ಯೂಸ್ ಆಗಿರ್ಬೋದು, ಒಂದು ವರ್ಷ ಕಡಿಮೆ ಯೂಸ್ ಆಗಿರ್ಬೋದು. ಆದರೆ ಡಿಪ್ರಿಸಿಯೇಷನ್ ಎಷ್ಟು ಹಾಕಾಗ್ತೀರಿ? ಸೇಮ್ ಹಾಕಾಗ್ತೀರಿ. ಸೊ ಇದು ತಪ್ಪು, ಇದು ಒಂದು ಇದರ ದೋಷ. ಇನ್ನೊಂದು ದೋಷ ಏನರಪ್ಪ ಅಂತಂದರೆ, ಇಲ್ಲಿ ಹೆಂಗೆ ನಾವು ಅಸೆಟ್ಟನ್ನು ಬಳಕೆ ಮಾಡ್ಕೊಂತ ಹೋಗ್ತೀವಲ್ಲ, ಅದು ಹಳೇದು ಹಾಕ್ಕೊಂತ ಹೋಗ್ತೈತಿ. ಹೆಂಗೆ ಅದು ಹಳೇದು ಹಾಕ್ಕೊಂತ ಹೋಗ್ತೈತಿ, ಆವಾಗ ರಿಪೇರ್ ಖರ್ಚು ಜಾಸ್ತಿ ಆಗ್ತದೆ. ರಿಪೇರಿಗೆ ಬರೋಕ್ಕೆ ಚಲೋ ಮಾಡ್ತಾವೆ. ನಾವು ವೆಹಿಕಲ್ ತರ್ತೀವಿ, 1-2 ವರ್ಷ 3 ವರ್ಷ ರಿಪೇರಿ ಇರೋದಿಲ್ಲ. ಆಮೇಲೆ ಅವು ಹೆಂಗೆ ಹಳೆವಾಗ್ತಾವೆ, ನೆಟ್ ಹೊತ್ತು, ಬೋಲ್ಟ್ ಹೊತ್ತು, ಕ್ಲಚ್ ಹೊತ್ತು, ಲಿವರ್ ಹೊತ್ತು ಚಾಲು, ಹೌದಿಲ್ಲ? ಸೊ ರಿಪೇರಿ ಖರ್ಚು ಜಾಸ್ತಿ ಹಾಕೋಂತ ಬರ್ತೈತಿ. ಸೊ ನಾವು ಹಿಂದೆ ನೋಡಿದ್ವಿ ಏನರಪ್ಪ ಅಂತಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೇಲೆ ಇದು ಸಮನಾದ ಭಾರವನ್ನು ಹಾಕುತ್ತದೆ ಅಂತೇಳಿ. ಯಾಕಂದರೆ ಪ್ರತಿ ವರ್ಷ ಸೇಮ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಮೇಲೆ ಸಮನಾದ ಭಾರ ಹಾಕುತ್ತದೆ ಅಂತ ನಾವು ಹೇಳಿದ್ವಿ. ಆದರೆ ಇನ್ ರಿಯಾಲಿಟಿ ಹಾಗೆ ಆಗೋದಿಲ್ಲ, ಇನ್ ಟೋಟ್ಯಾಲಿಟಿ. ಯಾಕಪ್ಪ ಅಂತಂದರೆ ಅಮೌಂಟ್ ಆಫ್ ದ ಡಿಪ್ರಿಸಿಯೇಷನ್ ಸೇಮ್ ಇರ್ತೈತಿ, ಆದರೆ ರಿಪೇರ್ಸ್ ಅಮೌಂಟ್ ಇನ್ಕ್ರೀಸ್ ಹಾಕೋಂತ ಹೋಗ್ತದೆ. ಎರಡೂ ಸೇರಿಸಿದರೆ ಟೋಟಲ್ ಇನ್ಕ್ರೀಸ್ ಹಾಕೋಂತ ಹೋಗ್ತದೆ. ಸೊ ಹೀಗಾಗಿ ಈ ಒಂದು ಮೆಥಡು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಓಕೆ, ನಾವು ಈಗ ಏನು ಮಾಡೋಣ ಅಂತಂದರೆ, ಈ ಮೆಥಡಿನ ಮೇಲೆ ಕೆಲವೊಂದು ಪ್ರಶ್ನೆಯನ್ನು ಮಾಡೋಣ.